ಶ್ರೀ ಗುರುಗಣಪತಿಭ್ಯೋ ನಮಃ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡು ಅನವರತ ಮಗವೂರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ಇಂದಿರೆಯ ತಲೆವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಗಿ. ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗಿರಗಿ ನಾಂದಿಯಳು ವರವ್ಯಾಸ ಮುನಿಪದ ದ್ವಂದ್ವ ಕಾಣದಾಗಿ ಕವಿಗಳ ಸಂಗಡಿಗೆ ಬುಡಬಡುತ್ತೆ ವರ್ಣಿಬೆನಿಯೇ ಕಥಾಮೃತವೇ. ಇತ್ತ ಕುರುಕ್ಷೇತ್ರದಿ ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪದಿ ಗುರುರಾಯ ಇದನ್ನೆಲ್ಲ ಕಂಡು ಸಂತಾಪದಿ ಮರುಗಿ ತನ್ನಯ ಭಾಗ್ಯವೆನುತು ಮರುಗಿ ಮರುಗಿ ತನ್ನಯ ಭಾಗ್ಯವೆನುತ ಪವಿತ್ರವಾದ ಹೊರಗಣ್ಣದಲ್ಲಿ ನನ್ನ ಜನನವಾಯಿತು. ಹಸ್ತಿನಾವತಿಯ ಅನಭಿಷಕ್ತ ದೊರೆ ಸುಯೋಧನ ಅದೆಂತಹ ಸುಖೋಪಭೋಗಗಳನ್ನು ಅನುಭವಿಸಬೇಕಾಗಿತ್ತು. ಆದರೆ ಇಂದು ಎಂತಹ ದೀನ ಪರಿಸ್ಥಿತಿಗೆ ಬಂದೊದಗಿದ್ದೇನೆ. ಪಾಂಡವ ಕೌರವರ ಮಧ್ಯದ ದಾಯಾದ ಮತ್ಸರವೇ ಅಲ್ಲವೇ ಇದಕ್ಕೆಲ್ಲ ಮೂಲ ಕಾರಣ. ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಹೇಳಿದ ಮಾತು, ಯಾವ ಕಾರಣಕ್ಕೂ ಸಂಧಾನ ಮುಖೇನ ಸಾಮ್ರಾಜ್ಯವನ್ನು ಇಬ್ಬಾಗವಾಗಲು ಬಿಡಲಾರೆ. ಪಾಂಡವರಿಗೆ ನಿಜವಾದ ಸಾಮರ್ಥ್ಯ ಇರುವುದೇ ಹೌದಾದಲ್ಲಿ ಯುದ್ಧ ಮುಖೇನ ನಮ್ಮನ್ನು ಜಯಿಸಲಿ ಎಂದು ಆಡಿದ ಅಹಂಕಾರದ ಮಾತೇ ಅಲ್ಲವೇ. 18 ದಿನಗಳ ಕಾಲ ನಡೆದ ಮಹಾಭಾರತ ಯುದ್ಧ. ಅದಲ್ಲದೆ ಹೋದರೆ ಕೌರವರ ಪಾಳ್ಯದಲ್ಲಿ ಇದ್ದದ್ದು 11 ಅಕ್ಷೋಹಿಣಿ ಸೈನ್ಯ. ಪಾಂಡವರದ್ದು ಎಕ್ಕಸ್ಥಿತಿ 7 ಅಕ್ಷೋಹಿಣಿ ಸೈನ್ಯ. ಹೀಗಿರುವಾಗ ಜಯ ನಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಎಂದೆಣಿಸಿದ್ದು ಸುಳ್ಳಾಗಿ ಕೌರವರ ಪಾಳ್ಯದಲ್ಲಿ ಇದ್ದದ್ದು ಅತ್ಯಂತವರೇ. ಅಜ್ಜ ಭೀಷ್ಮಾಚಾರ್ಯರು ಉಭಯ ಕುಲ
ಮಹಾರಥಿ ಕರ್ಣ ಇವರೆಲ್ಲ ದಿನದಿಂದ ದಿನಕ್ಕೆ ಮಣ್ಣು ಕಚ್ಚಿಡ್ತಾರಲ್ಲ. ಏನು ಮಾಡಲಿ ನಾನು? ಇನ್ನು ಯಾರಿಗಾಗಿ ಯುದ್ಧ, ಯಾಕಾಗಿ ಯುದ್ಧ? ಬರಿದು ಬರಿದೆ ಇನ್ನಿವರುಳುತ್ತ ಒಳಸರಿದನು ಒಳಸರಿದನು ಮನದಿ ಚಿಂತಿಸುತ್ತ ಒಳಸರಿದನು ಒಳಸರಿದನು ಮನದಿ ಚಿಂತಿಸುತ್ತ ಪಾಂಡವರು ನನ್ನ ಅಜನ್ಮ ವೈರಿಗಳು. ನಿಷ್ಪಾಂಡವ ಪೃಥಿವಿಯೇ ನನ್ನ ಗುರಿಯಾಗಿತ್ತು. ಆದರೆ ಇಂದು ನನ್ನವರೆಲ್ಲರನ್ನ ಕಳೆದುಕೊಂಡು ಒಬ್ಬಂಟಿಯಾಗಿದ್ದೇನೆ. ಬರಿದು ಇನ್ನಿವರಳು ಕಾದಲೇಕೆ? ಆದರೆ ಇನ್ನು ಯುದ್ಧ ಮಾಡಿ ಪ್ರಯೋಜನವಿಲ್ಲ. ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಭೀಮಸೇನ ಎಲ್ಲೋ ನನ್ನನ್ನು ನೋಡಿದಂತಿದೆ, ನನ್ನನ್ನೇ ಅಟ್ಟಿಸಿಕೊಂಡು ಬರುವಂತಿದೆ. ಹಾಗಾದ್ರೆ ಇರುವುದು ಸೂಕ್ತವಲ್ಲ. ಅವನ ಕಣ್ತಪ್ಪಿಸಿ ನಡೀತೇನಂತೆ. ಹೇಡಿಯಂತೆ ಎಲ್ಲಿಗೆ ಓಡುತ್ತಿರುವೆ? ನನ್ನ ಕಣ್ಣು ತಪ್ಪಿಸಿ ಹೋಗಲಾರೆ. ನೀನು ಎಲ್ಲಿ ಅಡಗಿದ್ದರೂ ನಿನ್ನನ್ನು ಎಳೆದು ತರುತ್ತೇನೆ. ಒಂದೊಮ್ಮೆ ನಿನ್ನ ಜನರಿಯ ಉದರವನ್ನು ಮಧ್ಯ ಪ್ರವೇಶಿಸಿದರು ಎಳೆದು ತರುತ್ತೇನೆ. ದುರ್ಯೋಧನ,
ಎಲ್ಲಿಂದ ಎಲ್ಲಿಗೆ ಬಂತು ಈ ಸುಯೋಧನನ ಬಾಳು? ನನಗೆ ಈಗ ನೆನಪಿಗೆ ಬರ್ತಾ ಇರುವುದು ಅದಲ್ಲ, ಈ 18 ದಿನಗಳ ಹಿಂದೆ ಪೆಳಲೇನದ ಛತ್ರ ಪೆಳಲೇನದ ಛತ್ರ ಚಾಮರಾದಿಗಳ ಛತ್ರ ಚಾಮರಾದಿಗಳ ಛತ್ರ ಚಾಮರಾದಿಗಳ ತಾ ಬೀಳುಗಟ್ಟತಿ ದುಗುಡದಿಂದ ಆ ಬೀಳು ಗುಡ್ಡದಿ ದುಗುಡದಿಂದ ಕಾಲು ತಡೆಯಲಿ ಹೆಣದ ಪರ್ವತವನೇರಿಳಿದು ಕಾಲು ತಡೆಯಲಿ ಹೆಣದ ಪರ್ವತವನೇರಿಳಿದು ಆಳಡುಗಳನ್ನು ನಡೆದಂತ ಆಳಡುಗಳನ್ನು ಎಂತಹ ವಿಪರ್ಯಾಸ! ಮನುಷ್ಯ ಜೀವನ ಕೇವಲ ಕ್ಷಣ ಮಾತ್ರದಲ್ಲಿ ಬದಲಾಗುತ್ತದೆ ಅಂತ ಹೇಳುವುದಕ್ಕೆ ನನಗಿಂತ ಬೇರೆ ನಿದರ್ಶನ ಬೇಕಾಗಿಲ್ಲ ಅಲ್ವೇ? ಅದಲ್ಲದೆ ಹೋದರೆ ಈ 18 ದಿನಗಳ ಹಿಂದೆ ರತ್ನ ಖಚಿತ ಸಿಂಹಾಸನ, ಶ್ವೇತ ವರ್ಣದ ಛತ್ರ, ಚಾಮರಾದಿ ಸೇವೆಗಳು ನನಗೆ ಕೈಗೊಂದು ಕಾಲಿಗೊಂದು ಎಂಬಂತೆ ಆಳುಗಳು. ಆದರೆ ಇಂದು ಅದೇ ನಮ್ಮವರ ಹೆಣದ ರಾಶಿಯ ಮೇಲೆ ನಡೆಯುತ್ತಾ ಇದ್ದೇನೆ. ಹೌದು, ಹಿರಿಯರು ಹೇಳಿದಂತಹ ಮಾತು ನೆನಪಿಗೆ ಬರ್ತಾ ಇದೆ. ಏನಂತ? ಮನುಷ್ಯ ತನ್ನ ಉತ್ತುಂಗವನ್ನ ಕಾಣಬೇಕಾದರೆ ದೇಹ ಬಲ ಒಂದಿದ್ದರೆ ಸಾಲಲು, ದೈವ ಬಲವೂ ಬೇಕು ಎಂದು. ಹೌದು, ಈ ಸುಯೋಧನ ದೈವಿ ಬಲ ವಿಮುಖನಾದ ಅಂತ ಹೇಳಲಿಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ. ಆದ್ರೆ ಇನ್ನೇನು ಮಾಡುವ? ಉಳಿದದ್ದು ನಾನು ಒಬ್ಬನೇ. ಹೌದು, ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಹೇಳಿದ ಮಾತು 18ನೆಯಾಗಿ ಒಬ್ಬ ಕೌರವ ಉಳಿದರೂ ಜಯ ನಮ್ಮ ಪಾಲಿಗೆ. ಹಾಗಾದರೆ ಉಳಿದದ್ದು ನಾನೊಬ್ಬನೇ. ನನ್ನ ಯೋಚನೆಗಳು ಈಡೇರಬೇಕಾದ್ರೆ ನಾನು ಉಳಿಯಲೇಬೇಕು. ಹಾಗಾದ್ರೆ ದಕ್ಷಿಣಾಭಿಮುಖವಾಗಿ ನಡೆಯುತ್ತೇನಂತೆ. ಹೊರದಾಗದೆಯೋ ಬೆಗಲೊಡೋ ಸುಯೋಧನವೋ ಕರದಾಗದೆಯೋ ಬೆಗಲೊಡೋ ಪರಿಭೂತಿ ಹರಕ್ಕ ಗೋಳಿಯ ಹೆಮ್ಮಡುವನುತ್ತರಿಸುತ್ತ ಹೌದು, ಒಂದು ನಿಂತದ್ದೇ ವೈಶಂಪಾಯನ ಸರೋವರದ ಬಳಿ ಅಜ್ಜ ಭೀಷ್ಮಾಚಾರ್ಯರು ಹೇಳಿಕೊಟ್ಟಂತಹ ಜಲಸ್ತಂಭನ ವಿದ್ಯೆಯ ಮೂಲಕ ನೀರಿನಲ್ಲಿ ಅಡಗಿಕೊಂಡು ಸೂರ್ಯಾಸ್ತವನ್ನೇ ಕಾಯ್ದು ಕುಳಿತುಕೊಳ್ತೇನಂತೆ. ನಡಿತೇನೆ ಸರೋವರದ ಬಳಿ. ಪಾಂಡವರು ಬಹಳ ಚತುರರಿದ್ದಾರೆ. ಒಂದೊಮ್ಮೆ ನಾನು ಹೀಗೆ ನಡೆದೆ ಅಂತಾದ್ರೆ ನನ್ನ ಹೆಜ್ಜೆ ಗುರುತನ್ನು ಕಂಡು ಹುಡುಕಿಯಾರು. ಹಾಗಾದ್ರೆ ನೀರಿನಿಂದ ಯಾರು ಮೇಲೆದ್ದು ಮಾಡುವಂತೆ ಭಾಸವಾಗುವಂತೆ ಹಿಮ್ಮುಖವಾಗಿ ನಡೀತೇನಂತೆ. ನಡೀತೇನೆ ಸರೋವರದ ಒಳಗೆ.
ಅಂತೂ ಇಂತು ದುರ್ಯೋಧನ ಕಣ್ಣು ತಪ್ಪಿಸಿ ಹೋಗೇ ಬಿಟ್ಟ. ಎಲ್ಲಿಗೆ ಹೋಗುತ್ತಾನೆ? ನನ್ನ ಕಣ್ಣು ತಪ್ಪಿಸಿ ಹೋಗಲು ಸಾಧ್ಯವೇ ಇಲ್ಲ. ಅವನು ಎಲ್ಲಿದ್ದಾನೆಂದು ಕಂಡು ಹಿಡಿಯಲು ಬೇವಿನ ಚರರನ್ನು ಅಟ್ಟಿದ್ದೇನೆ. ಅವರ ಸಂದೇಶಕ್ಕಾಗಿ ಕಾಯುತ್ತಿದ್ದೇನೆ. ಬಂದರಾಗ ಬೇಟೆಯಾಡುತ್ತ ಶಬರರಾಗ ಬಂದರಾಗ ಬೇಟೆಯಾಡುತ್ತ ಬಂದರಾಗ ಬೇಟೆಯಾಡುತ್ತ ಶಬರರಾಗ ಬಂದರಾಗ ಬೇಟೆಯಾಡುತ್ತ ಸ್ವಾಮಿ ನಿಮ್ಮೆಡೆಯ ಸ್ವಾಮಿ ನಿಮ್ಮೆಡೆಯ ಸಲಾಮು ಒಡೆಯ ಸಲಾಮು 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 ಒಡೆಯ ಹೊರದೂನೇತೆವು ಸ್ವಾಮಿ ನಿಮ್ಮೆಡೆಯ. ಎದಳೋ ಮೇಲೆ ಒಂದಿಸ್ಕೊಂಡೇನ್ರಿ ಏನಿಸ್ಕೊಂಡೆ? ಒಂದಿಸ್ಕೊಂಡೇನ್ರಿ ಹೊಂದಿಸಿಕೊಂಡೆ. ಯಾರ್ ನೀನು? ಬುದೆ ನನ್ ಗುಡ್ಸಿರ್ಲಿಲ್ವಾ? ಆಹಾ, ನಿಮ್ ಮಾವ ಏನಂದೆ? ನಿಮ್ ಕಡೆ ಜನ ಅಂದೇರಿ. ಓ, ನಮ್ಮವ. ನಿಮ್ ಕಡೆ ಮಂದಿ. ನಮ್ಮವರು ಬಹಳ ಜನ ಇದ್ದಾರೆ. ನೀನ್ ಯಾರು? ಬುದೆ ನೀವ್ ಹೇಳಿದ್ರಲ್ಲ ಏನು ಅಂತ? ಬೇವರ್ಸಿ ಬಾ ಅಂತ. ಥತ್! ಎಂತ ಅಸಂಬದ್ಧ. ಬೇವರ್ಸಿ ಬಾ ಅಂತ ಹೇಳಿದ್ರಲ್ಲ ಬುದೆ. ಥತ್! ಅದು ಬೇವಿನ ಅಲಸಿ ಬಾ ಅಂತ. ಓ, ನೀನು ಬೇವಿನ ಚರ. ಹೌದ್ರಿ ಬುದೆ. ಹ್ಮ್. ಬುದೆ ಹಾ, ನಿಮ್ಮ ಅಪ್ಪನಂತೆ. ಯಾರಂತೆ? ನಿಮ್ಮ ಅಪ್ಪನಂತೆ. ಅಪ್ಪಣೆಯಂತೆ. ನಿಮ್ಮ ಅಜಾಮ ಶತ್ರು. ಯಾವ ಅಜಾಮ? ಅಜಾಮ ಶತ್ರು ಬುದೆ. ಆ ಜನ್ಮ ಶತ್ರು. ಕಿರುಕುಳೇಶ್ವರ. ನಿಂದಾಯ್ತೀಗ ಜಾಸ್ತಿ ಕಿರುಕುಳ. ಕೌರವೇಶ್ವರ. ಬುದೆ ಗೌರವೇಶ್ವರ ಹ್ಮ್. ಎಲ್ಲ ಅಡಿಗೆ ಕುಂತವನೆ ಅಂತ ನೋಡ್ಕೊಂಬ ಅಂತ ಹೇಳಿದ್ರಲ್ಲ ಬುದೆ. ಹೌದು. ಅದಕ್ಕೆ ಹೊಂಟಿದ್ರೆ ನೋಡ್ಕೊಂಡ್ ಬಂದ್ಯೇನೋ? ಬುದೆ ಬುದೆ ಹ್ಮ್. ಬುದೆ. ಹ್ಮ್. ಆದ್ರೆ ನಾನು ನನ್ನ ಸಹಜರು ಹೋದ್ರೆ ಹ್ಮ್. ಅವನಿಗೆ ನಾನು ನಿಮ್ಮವ ಅಂತ ಗೊತ್ತಾಗುತ್ತೆ ಅಂತ ಹಾ. ನಾನು ಸ್ವಲ್ಪ ವಿಕಾರ ಮಾಡಿದ್ದೇನೆ. ಏನ್ ಮಾಡಿದೆ? ಹೊಟ್ಟೆ ವಿಕಾರವಾಗಿ ಅಂತ ಹೇಳ್ತಿಲ್ರಿ, ತಲೆ ವಿಕಾರ ಮಾಡಿದೆ. ವಿಚಾರ ಮಾಡಿದೆ. ಹೌದ್ರಿ. ಹೋಯ್. ವಿಚಾರ ಮಾಡಿ ಬೇಷ ಬದಲಾಯಿಸ್ಕೊಂಡೆ ಹಾ. ಹೊಂಟರಿ. ಹಾ. ಮೊದ್ಲು ಹ್ಮ್. ಊಟ ಮಾಡಿದೆ. ಹೌದು. ಹೋಗ್ಬೇಕಾದ್ರೆ ಬಹಳ ಸಮಯ ಬೇಕು. ಊಟ ಮಾಡ್ಕೊಂಡು ಹೋಗೋದು ಒಳ್ಳೇದು. ಹಂಗಲ್ರಿ, ಮತ್ತೆ ಅದು ಊಟ ಕಟ್ಕೊಂಡ್ರಿ. ಊಟ ಕಟ್ಟಿಕೊಂಡು ಹೋಗೋದು, ಜನರನ್ನು ಒಟ್ಟು ಸೇರಿಸ್ಕೊಂಡು ಹೋಗೋದು. ಮಂದಿಗೆಲ್ಲ ಕರ್ಕೊಂಡೆ ಹಾ. ಹೊಂಟ್ರಿ. ಹೋಗ್ತಾ ಹೋಗ್ತಾ ಬೇಟೆ ಹನುಮನ್ಸಾತ್ರಿ. ಆಹಾ. ಹಂಗೆ ಒಂದ್ 2-3 ತಾಸು ಬೇಟೆ ಆಡ್ತೀವಿ. ಹ್ಮ್. ಆಡ್ತಾ ಆಡ್ತಾ ಹ್ಮ್. ಮಸ್ತ್ ಆತ್ರಿ. ಬೇಟೆ ಆಡೋದು ಮಸ್ತೆ. ಹಂಗಲ್ರಿ ಅಪ್ಪ, ಮತ್ತೆ ಮಸ್ತ್ ಆತ್ರಿ. ಸುಸ್ತಾಯ್ತು. ಸುಸ್ತಾದಾಗ ಪಾಯಸ. ಹಾ. ಪಾಯಸ, ಚಿತ್ರಾನ್ನ ಎಲ್ಲ ಚೆನ್ನಾಗಿ ತಿಂದ್ಯೇನೋ? ಹಂಗಲ್ರಿ ಅಪ್ಪ, ಮತ್ತೆ
ನಾವು ಹ್ಮ್ ಅಲ್ವಾ ಕೂತ್ಕೊಂಡಿರ್ತೀವಿ. ಎಲ್ಲಿ ಮತ್ತೆ ಈ ತರ ಬರ್ತಾರೆ ಏನದು ಬುದ್ಧಿ ತಡ್ರಿ, ನಿಮ್ಗೆ ಅರ್ಥ ಆದ್ರೆ ಹೇಳ್ತೀನಿ. ವೈನ್ ಶಾಪ್, ಅದೆಲ್ಲಿದೆಯೋ ವೈನ್ ಶಾಪಿಂಗ್ ಸರೋವರ ಬುದ್ಧಿ. ವೈಶಂಪಾಯನ ಸರೋವರ ಅಲ್ವಾ ಕೂತ್ಕೊಂಡಿರುತ್ತೆ. ಹಾ ಕುತ್ಕೊಂಡೆ ಓಸಿ ನೀರು ಕುಡಿದ್ಬಿಡ್ತೀವಿ. ಏನ್ ನೀರು ಕುಡ್ದಿ ಓಸಿ ನೀರು, ಓ ಹಸಿ ನೀರು, ಸ್ವಲ್ಪ ನೀರು ಕುಡ್ದಿವಿ. ಸರೋವರ ದಂಡಿಯಾಗಿ ನೀರು ಕುಡಿಬಹುದಾಗಿತ್ತಲ್ಲ. ಎಷ್ಟು ಬೇಕೋ ಅಷ್ಟು ಕುಡಿದ್ಬಿಟ್ಟೆ. ಹಾ ಕುಡಿದ್ಬಿಟ್ಟೆ ಆಮೇಲೆ ನಮ್ಮ ಮಂದಿ ಎಲ್ಲ ಕರ್ಕೊಂಡೆ ದೊಡ್ಡ ಕಡೆ ಬಂದು ಕುತ್ಕೊಂಡು ಬಿಟ್ಟೆ. ಹಾ ಕುತ್ಕೊಂಡು ಒಂದು 5 ನಿಮಿಷಕ್ಕೆ ಹ್ಮ್ ಪುರ್ರ್ ಅಂತ ಶಬ್ದ ಬಂತು ಬುದ್ಧಿ. ಏನದು ಪುರ್ರ್ ಅಂತ ತಂಗಾಳಿ ಬಂದ್ರಿ. ತಂಗಾಳಿಗೆ ಯಾರಾದ್ರು ಪುರ್ರ ಅಂತ ಹೇಳ್ತಾರೇನೋ? ಫ್ರೀ ತಂಗಾಳಿ ಅಂತ ಹೇಳೋದು ಬುದ್ಧಿ. ಬುದ್ಧಿ ನೀವ್ ಹೇಳೋದು ಹೆಂಗಿತ್ತು ಗೊತ್ತಾ? ಅವ್ನು ನಮ್ಮ ಬಸ್ಸೇ ಶಬ್ದ ಮಾಡ್ತಾರ, ಅವ್ನು ಮಂಜಾವ ಪುರ್ರ್ ಅಂತಾರೆ, ಹಂಗಿತ್ತು. ಅದು ಹೋಗ್ಲಿ ಬಿಡ್ರಿ, ಅದೆಲ್ಲ ವಿಷಯ. ನಂತರ ವಿಷಯನೇ ಬೇರೆ ಬುದ್ಧಿ. ಹಾ. ಬುದ್ಧಿ ತಂಗಾಳಿ ಅಲ್ಲೇ ಮಂದಿ ಎಲ್ಲ ಮಲ್ಕೊಂಡ್ಬಿಟ್ರೆ ಆಹಾ, ನೀನು ಮಲ್ಕೊಂಡ್ಬಿಟ್ಟಿಯೇನೋ? ಎಲ್ಲ ಉಂಟೆ. ಯಾಕಂದ್ರೆ ನೀವು ನನಗೆ ಹೋದ ವರ್ಷ ವ್ಯಕ್ತಿ ಬಿಟ್ರಿ. ಯಾವ ವರ್ಷ? ಹೋದ ವರ್ಷ ವ್ಯಕ್ತಿ. ಓ ಆದರ್ಶ ವ್ಯಕ್ತಿ. ಆಹಾ. ನಾನು ನಿಮಗೆ ಆದರ್ಶವಾಗಿ ಹಿಡ್ಕೊಂಡಾಗ ಹಾ. ನಿಮ್ಮ ಕಾರ್ಯಕ್ಕೆ ಹೊಂಟಾಗ ಎಲ್ಲ ಉಂಟಾಗಿದೆ. ಇಲ್ಲ ಖಂಡಿತ ಇಲ್ಲ, ಮಲ್ಕೋಬಾರ್ದು. ಬರ್ತಿದ್ರು, ಕಂಡು ಹೇಳ್ತಿದ್ರು, ಈಗ ಅಪ್ಪ ಮಾಡ್ಕೊಂಡು ನೋಡ್ಕೊಂಡು ಕೂತ್ಕೊಂಡೆ ಬುದ್ಧಿ. ನೋಡ್ತಾ ಒಂದು ವಿಶೇಷ ಆದ್ರಿ. ಏನಾಯ್ತು? ಅದೇ ಏನ್ 3 ನಾಮನೇನೋ? ಒಂದು ನಮ್ಮ ಅಲ್ರಿ, 3 ತಲೆಗಳಿದ್ವಲ್ಲಿ. ಹಾ ಆ 3 ಜನದಾಗೆ ಹಾ. 2 ವಿಶೇಷ ಐತ್ರಿ. ಏನದು? ಬುದ್ಧಿ ಅವರು ಮೇಲೆ ಬಿಟ್ಟಿದ್ರು ಬುದ್ಧಿ, ಕೆಳಗೆ ಬಿಟ್ಟಿದ್ರು. ಏನ? ಹೇಳ್ಬಿಟ್ಟಿದ್ರು, ಸುಟ್ಟು ಬಿಟ್ಟಿದ್ರೆ ಹಾ. ಕೆಳಗೆ ಗೊತ್ತಿಲ್ಲ ಏನೋ? ಗಡ್ಡ. ಓ ಜುಟ್ಟು ಗಡ್ಡ ಬಿಟ್ಟವ್ರು. ಯಾರದು? ಬುದ್ಧಿ ಅವ್ರ ಹೆಸರು ಹೇಳ್ತಿದ್ರಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಶೇಷ ಐತ್ರಿ, ಅದು ತಿಳ್ಕೊಬೇಕು ನೀವು. ಏನದು? ಬುದ್ಧಿ ಅವರು ಹಗ್ಗ ಹಾಕೊಂಡು ಕುಂತಿದ್ರಿ. ಎಲ್ಲಿಗೆ? ಕಂಡೆ ನೀವು ಹೊರಗೆ ಹಾಕೊಂಡ್ರೆ ಹಗ್ಗ ಹಾಕೊಂಡ್ರಂಕ ಹಂಗಲ್ರಿಪ್ಪ. ಮತ್ತೆ ಬುದ್ಧಿ ಅವರು ಮೈ ಮೇಲೆ ಕೊಡಿ ಹಿಂಗೋಂದು ಹಿಂಗಿತ್ರಿ ದೊಡ್ಡಾಗ ನಮ್ಗೆ ಅದು ಜನಿವಾರ. ಬುದ್ಧಿ ಹೌದ್ರಿ, ಶನಿವಾರ ನೋಡ್ರಿ, ರಜೆ ಐತೆ, ಎಲ್ಲರೂ ಬಂದ ನೋಡಕ್ಕೆ. ಹತ್. ಜನಿವಾರ ಅಂದ್ರೆ ಯಜ್ಞೋಪವೀತ. ಆಮೇಲೆ ಅವ್ರು ಯಾರು ಅಂತ ಕೇಳಿದ್ರಲ್ಲ, ಹಾ. ಬುದ್ಧಿ ಅವ್ರ ಹೆಸರು ವಿಕಾರವಾಗಿತ್ರಿ. ಏನದು? ಮೊದಲನೇವ ಕತ್ತೆರಮ್ಮ. ಯಾವ ರಾಮ? ಕತ್ತೆರಮ್ಮ ಕೃಪಾವರ್ಮ ಇರಬಹುದಾ? ಇರ್ಬೇಕು. ಅವ್ರು ಹೇಳ್ಬೇಕು. ಬುದ್ಧಿ ಅವ್ರ ಪಕ್ಕದಲ್ಲಿ 2ನೇವ ಹಾ. ಕತ್ತೆರ. ಏನು ಬೇಟೆಯಾಡಲು ಹೋಗಿ ಎಲ್ಲರೂ ನಿಮಗೆ ಪ್ರಾಣಿಗಳ ಹಾಗೆ ಕಾಣ್ತಾರೇನೋ? ಏನೋ ಕಡೆ ಬುದ್ಧಿ ಬೇಟೆ ಆಡ್ತಾ ಅಂತ ಎಲ್ಲರೂ ಪ್ರಾಣಿ ತರನೇ ಕಾಣ್ತದೆ. ನೀವು ಪ್ರಾಣಿ ಪ್ರಾಣಿ ಅಂದ್ರೆ ದಣಿ ಅಂತೀವಿ. ಹಾ. ಅದೇ ಬುದ್ಧಿ ಕಂಪೇರ್ ಆಗ್ಬಿಟ್ರೆ ಕೃಪಾಚಾರ್ಯರು ಇರ್ಬೇಕು. ಬುದ್ಧಿ 3ನೇವ ಬಹಳ ಸುಸ್ತಾಗಿದ್ಮೇಲೆ ಬಹುಶಃ ಅವ್ರ ಹೆಸರು
ಅಸ್ವಸ್ಥರಾಗಿರ್ಬೇಕು ನೋಡ್ರಿ. ಅಶ್ವತ್ಥಾಮ, ದ್ರೋಣಾಚಾರ್ಯ ಸುಪುತ್ರ ಅಶ್ವತ್ಥಾಮ ಇರಬೇಕು. ಬುದ್ಧಿ ಬುದ್ಧಿ ನೋಡು ಕೂತ್ಕೊಂಡೆ ಹಾ ಕುತು 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 ಅಂತ ನಾವು ಮಾತಾಡ್ಕೊಂಡಿದ್ರು. ಆದ್ರೆ ಅವರು ಅಂದ್ರೆ ಮತ್ತೆ ಅವ್ರ ಕಣ್ಣು ನೀರಾಗಿರ್ಬೋದೆ. ಕಣ್ಣು ನೀರಲ್ಲಿತ್ತೆ, ಕಣ್ಣು ನೀರಲ್ಲಿ ನೋಟ ನೀರಲ್ಲಿ. ಓಹೋ ಬುದ್ಧಿ ಅದೇನ್ ಮಾತಾಡ್ತಾರೆ ನಾನು ಈ ಕಡೆ ನೋಡ್ತಾ ಇದ್ದೆ. ಆಮೇಲೆ ಆ ಕಡೆಯಿಂದ ಒಂದು ಶಬ್ದ ಬಂದ್ರೆ ಏನು ನಾ ಹೊಟ್ಟೆ ಕಟ್ಟೆ ಬಿಟ್ರಿ ಅಲ್ಲಿ ಬಂದಿ ಶಬ್ದ. ಜಲಪ್ರಾಣಿಗಳಿರ್ಬೇಕು. ನಾನು ಮುಂಚೆ ಅಲ್ಲಿ ಕಟ್ಟಿರಬಹುದೇ. ಆದ್ರೆ ಸ್ವಲ್ಪ ಹೊತ್ತಾಗೆ ಅಲ್ಲಿಂದ ಧ್ವನಿ ಬಂದ ಬುದ್ಧಿ. ಬಂದ ಧ್ವನಿ ಧ್ವನಿ ಬಂತು. ಧ್ವನಿ ಬಂದ್ರೆ ಏನಂತ ಗೊತ್ತಾ? ಒಂದು ಉಪಕಾರ ಮಾಡ್ತೀರಾ? ಹೇಳೋ. ಒಂದು ಉಪಕಾರ ಮಾಡ್ತೀರಾ? ಹೇಳೋ. ಒಂದು ಉಪಕಾರ ಮಾಡಿದಾಗ ಈಗಲೇ ಇಲ್ಲಿಂದ ಹೊರಡಿ, ಈಗಲೇ ಇಲ್ಲಿಂದ ಹೊರಡಿ. ಹಂಗೆ ಇಲ್ಲಿಂದ ಹೊರಡು ಅಂತ ಹೇಳ್ತೀಯ? ಬುದ್ಧಿ ನಾನು ನಿಮ್ಗೆ ಹೇಳಂತ ಮಾತಾಡುದೇ. ಮತ್ತೆ ನೀರಲ್ಲ ಮನುಷ್ಯ ಹೊರಗಡೆ ಮೂರು ಮಂದಿಗೆ ಹೇಳಿದಂತ ಮಾತು ಬುದ್ಧಿ. ಓಹೋ. ಆಮೇಲೆ ಹೇಳ್ತಾನೆ ಭೀಮ ಅಥವಾ ಅವರ ಕಡೆ ಜನ ಇಲ್ಲಿ ಬಂದರೆ ನನಗೆ ಅಪಾಯ ಉಂಟು, ಅದಕ್ಕೆ ಇಲ್ಲಿಂದ ಹೊರಡಿ. ಬುದ್ಧಿ ನೀರಲ್ಲಿ ಅಡಗಿರೋನು ಬೇರೆ ಯಾವಲ್ಲ, ನಿಮ್ಮ ಶತ್ರು ಕೌರವ ಬುದ್ಧಿ. ಅಲ್ಲೇ ಪೃಥ್ವಿಪತಿಗೆ ಶಮನರೆಂಬುದು ಅತ್ಯಧಿಕ ಹರುಷದಲ್ಲಿ ಬರುತ್ತದೆ. ಮುತ್ತಿನ ಕಾವಲಿಸನಗಳ ವೀರ ಮುದ್ರಿಕೆ ಇತ್ತು. ಎಂತಹ ಸಂತೋಷದ ಸುದ್ದಿ. ಎದ್ದೇಳೋ ಮೇಲೆ ಬುದ್ಧಿ, ನಿಮ್ಮ ಗದೆ, ನಿಮ್ಮ ಒದೆ ಡಬಡವ ಅಂದ್ರೆ ನನಗೆ ಎದೆ. ನೀನು ಯಾರು? ನಮ್ಮವ. ನೀನು ಭಯ ಪಡಬೇಕಾದಿಲ್ಲ. ಇಂತಹ ಸಂತೋಷದ ಸುದ್ದಿ ತಂದು ಕೊಟ್ಟಿದ್ಯಾ, ನಿನ್ನನ್ನು ಹಂಗೆ ಬಿಡುವುದಿಲ್ಲ. ಇದು ತೆಗೆದುಕೋ, ರಾಜಮುದ್ರಿಕೆ. ಇದನ್ನು ತಗೊಂಡೋಗಿ ಭಂಡಾರದಲ್ಲಿ ಕೊಡು. ಪಕ್ಕದಲ್ಲಿ ಭಂಡಾರಿಗೆ ಅಂದ್ರೆ ಭಂಡಾರ ಅಂದರೆ ಕೋಶಾಧಿಕಾರಿ ಹೋಗಿ ಕೊಡು, ಬಹುಮಾನ ಕೊಟ್ಟು ಕಳಿಸುತ್ತಾರೆ. ಆಯ್ತು ಬುದ್ಧಿ. ಬುದ್ಧಿ ಮತ್ತೆ ರೂಲ್ ಬೇಕಿದ್ರೆ ಕರೀರಿ, ಅಲ್ಲಿಂದ ಹೋಗ್ಬರ್ತೀನಿ ಬುದ್ಧಿ. ಹಾಗೆ ಎಂತಹ ಸಂತೋಷದ ಸುದ್ದಿ. ಹೇಳಿ ದುರ್ಯೋಧನ ಹೋಗಿ ವೈಶಂಪಾಯನ ಕೆರೆಯಲ್ಲಿ ಅಡಗಿ ಕುಳಿತಿದ್ದಾನೆ. ಇದನ್ನು ಈಗಲೇ ಅಣ್ಣನಾದ ಧರ್ಮರಾಯನಿಗೆ ತಿಳಿಸಿ ಮುಂದಿನ ಕಾರ್ಯ ಏನೆಂದು ಕೇಳುತ್ತೇನೆ.
ಧರ್ಮ ಸಮ್ಮತವಾಗಿ ನಡೆಯುತ್ತಾ ಬಂದವರಾಗಿವೆ. ಮುಖ್ಯವಾದ ವಿಷಯ ಉಂಟು. ಅನಾವರತು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಂತ ಭಗವಂತ ಶ್ರೀಕೃಷ್ಣ ಪರಮಾತ್ಮ, ಅವನ ಆನಂದ ಪ್ರಕಾರವೇ ನಡೆಯುತ್ತಾ ಬಂದವರು ನಾವಲ್ಲದೆ. ಹಾಗಿರುವಾಗ ಅವನಿಲ್ಲಿದ್ದಾನೆ, ಹೀಗೆ ಮಾಡಿದ್ದಾನೆ ಅನ್ನುವಂಥ ವಿಷಯವನ್ನು ಪರಮಾತ್ಮನಲ್ಲಿ ಮುಟ್ಟಿಸಿದರೆ ಮುಂದಿನ ಮಾರ್ಗವೇನೆಂಬುದನ್ನು ಅವನೇ ತೋರಿಸುತ್ತಾನಲ್ಲವೇ? ಮತ್ತಾಕೆ ತಡ, ನಡೀರಿ ಕೃಷ್ಣನಲ್ಲಿಗೆ. ಬಂದಾದ ಕ್ಷಣದೊಳಲ್ಲಿಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬಂತೆ ಯುಗ ಯುಗದಲ್ಲಿ ವಿಧ ವಿಧವಾದ ಅವತಾರವನ್ನೆತ್ತಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವುದೇ ಈ ಕೃಷ್ಣನ ಕರ್ತವ್ಯ. ಅದೇ ರೀತಿ ಈ ದ್ವಾಪರ ಯುಗದಲ್ಲಿ ವಸುದೇವ ದೇವಕಿ ಸುತನಾಗಿ ಪಾಂಡವರ ಬಂಧುವಾಗಿ ದುರ್ಯೋಧನನಿಂದ ದುರವಿಳ್ಯವನ್ನು ಪಡೆದವನು ನಾನು. ಇಂದು ಕುರುಕ್ಷೇತ್ರದ ಕಡೆಯ ದಿನ ಗದಾಯುದ್ಧ. ಆದರೆ ದುರ್ಯೋಧನನು ಯುದ್ಧ ಭೂಮಿಯಿಂದ ಮರೆಯಾಗಿದ್ದಾನಂತೆ. ಇತ್ತೀಚಿನ ವರ್ತಮಾನವು ನನಗೂ ತಿಳಿಯಲಿಲ್ಲ. ಅದ್ಯಾರಲ್ಲಿ ಪಾಂಡವರೇ, ಬನ್ನಿ. ಭಗವಂತ ಭಾವಯ್ಯ, ವಂದಿಸಿಕೊಂಡೆ. ಒಳ್ಳೆಯದಾಗಲಿ. ಅವಸರವಾಗಿ ಬಂದಂತಿದೆ. ಏನು ಸಮಾಚಾರ? ಭಾವಯ್ಯ, ಸಕಲ ಚರಚರ ಜೀವಿಗಳಲ್ಲಿ ಪಕ್ವವಾದ ಸ್ವಾಮಿ ನನ್ನ ಮಾತನ್ನು ಆಲಿಸಬೇಕು. ಸ್ವಾಮಿ ಲಾಲಿಂಬುದು ಮಾತ ಸ್ವಾಮಿ ಲಾಲಿಂಬುದು ಮಾತ ಲೋಕವಿಖ್ಯಾತ. ಸ್ವಾಮಿ ಲಾಲಿಂಬುದು ಮಾತ ಲೋಕವಿಖ್ಯಾತ. ಸ್ವಾಮಿ ಲಾಲಿಂಬುದು ಮಾತ ದುರುಳ ಕೌರವನೋರಂತೆ ದ್ವೈಪಾಯನ ಕಿರಿಯುಳ್ ಮುಳುಗೀರ್ಪನಂತೆ. ದ್ವೈಪಾಯನ ಕಿರಿಯುಳ್ ಮುಳುಗೀರ್ಪನಂತೆ. ನಾವು ಇನ್ನು ನಮಗೆ ಸರಸಿಯೊಳಗಿದವರ ಇರಿದು ಕೊಲ್ಲುವುದವ ಪರಿರೀತಿ ಇರುಭವ. ಇರಿದು ಕೊಲ್ಲುವುದವ ಪರಿರೀತಿ ಇರುಭವ. ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ಜಗತ್ಯಾಪಕ ಜನಾರ್ದನ ಆನಂದಗನ ಅಗನಾಥ ಸಕಲ ದೇವಾದಿದೇವ ಕೃಪಾಳು ಆದಿಕೇಶವ ಮಹಾನಂದ ಮಹಾನುಭವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆದ್ಯಂತರಹಿತ ಅನಂತ ನೀನು. ಈ ಸೃಷ್ಟಿಯ 84 ಕೋಟಿ ಜೀವರಾಶಿಗಳನ್ನು ಲಾಲಿಸುವವನು ಪಾಲಿಸುವವನು ನೀನು. ಅವನು ರೇಣು ತೃಣಕಾಷ್ಟದಲ್ಲಿ ಐಕ್ಯವಾಗಿರುವಂತಹ ಆತ್ಮ ಪರಮಾತ್ಮ ನೀನು. ಈ ಜಗತ್ತಿನಲ್ಲಿ ಏನಾಗಬೇಕು, ಏನ್ ಹೋಗಬೇಕು ಅನ್ನುವಂತ ಸದಾ ಚಿತ್ತ ಸಂಕಲ್ಪವನ್ನು ಹೊಂದಿರುವ ಮಹಾನುಭಾವ ನೀನು. ಹಾಗಿರುವಾಗ ನಾವೆಲ್ಲರೂ ನಿನ್ನೆದುರು ನಿಮಿತ್ತವಲ್ಲವೇ ಸ್ವಾಮಿ? ಧರ್ಮರಾಯ, ಹಾ. ಏಕೆ ನನ್ನನ್ನು ಹೊಗಳುತ್ತಿರುವೆ? ಏನು ವಿಷಯ ಅಂತ ಹೇಳು. ಬಾವಯ್ಯ, ಹಾ. ವಸುದೇವ, ನಾನು ನಿನ್ನನ್ನು ಇವತ್ತು ಹೊಗಳುತ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಿನ್ನನ್ನು ಸ್ಮರಿಸುತ್ತಾ ಇದ್ದೇನೆ. ಅದಕ್ಕೂ ಕಾರಣ ಉಂಟು. ಯುದ್ಧ ಭೂಮಿ ಕುರುಕ್ಷೇತ್ರದಿಂದ ದುರ್ಲಭವರವನು ಪಲಾಯನಾಗಿರುವಂತ ಸುದ್ದಿಯು ನಿನಗೆ ತಿಳಿದಲ್ಲವೇ? ಹೌದು. ಹಾಗಿರುವಾಗ ನಾವೆಲ್ಲರೂ ಅವನನ್ನು ಹುಡುಕುವ ವಿಷಯದಲ್ಲಿದ್ದೇವೆ. ಈ ದುರ್ಳ ಕೌರವನಿಲ್ಲದೆ ಮಹಾಭಾರತ ಯುದ್ಧವು ಕೊನೆಗಾಣುವುದಿಲ್ಲ ಅನ್ನುವಂಥ ಸತ್ಯವನ್ನು ತಿಳಿದವರು ನಾವು. ಸರಿಯಾದ ಮಾತು. ಹಾಗಂದ ಮಾತ್ರಕ್ಕೆ ಅವನು ಪಲಾಯನ ಆಗಿದ್ದು ಸತ್ಯ. ಆದರೆ ಅವನು ಎಲ್ಲಿದ್ದಾನೆ ಅನ್ನುವಂಥ ವಿಷಯ ತಿಳಿದಿಲ್ಲ ಅಂತ ಅಲ್ಲ. ಈಗ ಅವನು ಎಲ್ಲಿದ್ದಾನೆ ಅನ್ನುವಂಥ ವಿಷಯ ಕೂಡ ನಮಗೆ ತಿಳಿದಿದೆ. ಹೌದೇ? ಒಳ್ಳೆಯ ಸುದ್ದಿ. ನಿನಗ್ಯಾರು ಹೇಳಿದ್ದು? ಪ್ರಭು, ಅವನು ಯುದ್ಧ ಭೂಮಿಯಿಂದ ಪಲಾಯನಾಗಿ ಹೋಗಿದ್ದೇನೆ. ಅವನು ವೈಶಂಪಾಯನಗಿರಿಯ ನೀರಿನಲ್ಲಿ ಅಡಗಿ ಕುಳಿತಿದ್ದ. ಹೌದಾ? ಈ ವಿಷಯವನ್ನು ನನ್ನ ಸಹೋದರ ಭೀಮಸೇನನಿಗೆ ಅವನ ದೇವಿನಾಥರು ತಿಳಿಸಿದ್ದಾರೆ.
ಜಿಜ್ಞಾಸೆ ಕಾಣುತ್ತಿದೆ ಪ್ರಭು. ಜಿಜ್ಞಾಸೆ ಹಾ. ಎಂತ ಜಿಜ್ಞಾಸೆ? ಪ್ರಭು, ತ್ರಿಲೋಕ ಜ್ಞಾನಿ, ಸರ್ವ ಜ್ಞಾನವನ್ನು ಹೊಂದಿರುವ, ಎಲ್ಲವನ್ನು ತಿಳಿದುಕೊಂಡಿರುವ ಮಹಾಪ್ರಭು ನೀನು. ನನ್ನ ಜಿಜ್ಞಾಸೆಗೆ ಕಾರಣವೇನೆಂಬುದನ್ನು ನನ್ನ ಬಾಯಿಂದಲೇ ತಿಳಿದುಕೊಳ್ಳಬೇಕೆ? ಏನಾಯ್ತು ಹೇಳು ಧರ್ಮರಾಯ. ಆಯಿತು ಪ್ರಭು, ಹೇಳುತ್ತೇನೆ, ನನ್ನ ಬಾಯಿಂದಲೇ ಕೇಳು. ನೀನು ಯಾಕೋ ಎಲ್ಲವನ್ನು ಮರೆತಿರುವ ಹಾಗೆ. ಯುದ್ಧ ನೀತಿಯನ್ನೇ ಮರೆತು ಬಿಟ್ಟಿದೆ, ಯುದ್ಧ ಪೂರ್ವದ ಯುದ್ಧ ನಿಘಂಟನ್ನೇ ಮರೆತು ಬಿಟ್ಟಿದೆ. ಯುದ್ಧ ನೀತಿಯ ಪ್ರಕಾರ ನಿರಾಯುಧನಾದವನನ್ನು ಯುದ್ಧ ಭೂಮಿಗೆ ಬೆನ್ನಟ್ಟಿ ಓಡಿದವನ ಮೇಲೆ ಯುದ್ಧ ಮಾಡುವ ಹಾಗಿಲ್ಲ, ಕೊಲ್ಲುವ ಹಾಗಿಲ್ಲ ಅಲ್ಲವೇ? ಹಾಗಿರುವಾಗ ಈ ನೀಚಕವರವ ಎಲ್ಲಿದ್ದಾನೆ? ವೈಶಂಪಾಯನಿಕೆರೆಯ ನೀರಿನಲ್ಲಿ ಅಡಗಿ ಕುಳಿತಿದ್ದಾನೆ. ಅವನನ್ನು ನೀರಿಂದ ಮೇಲಕ್ಕೆತ್ತಿ ಅವನನ್ನು ವಿಜಯಿಸಿ ಮಹಾಭಾರತ ಯುದ್ಧವನ್ನು ಕೊನೆಗಾಣಿಸುವಂತ ಪರಿಯನ್ನು ಕಾಣದೆ ಪ್ರಭು ನಾನು ಕಂಗಾಲಾಗಿದ್ದೇನೆ. ಮುಂದಿನ ಮಾರ್ಗವೇನೆಂಬುದನ್ನು ನೀನೇ ತೋರಿಸಬೇಕು ಪ್ರಭು. ಧರ್ಮರಾಯ ಚಿಂತಿಸಬೇಡ, ಕೇಳು ನನ್ನ ಮಾತು. ಹಾ, ಕೇಳುವುದರ್ಪಜಮಾನ ಯಮರಾಜನ ಮಗನಾದ ನಿನಗೂ ಧರ್ಮದ ಬಗ್ಗೆ ಜಿಜ್ಞಾಸೆಯೇ? ಹೌದು ಪ್ರಭು. ಇಲ್ಲಿ ಕೇಳು. ನಾನು ನನ್ನ ಸೋದರ ಮಾವನಾದ ಕಂಸನನ್ನೂ ಬಿಡಲಿಲ್ಲ. ಅವನು ಅಧರ್ಮದ ಮಾರ್ಗದಲ್ಲಿ ನಡೆದ ಎಂಬ ಒಂದೇ ಕಾರಣಕ್ಕಾಗಿ. ಅದೇ ರೀತಿ ಈ ಕೌರವನು ನಿಮಗೆಲ್ಲ ಮಾಡಿದ ಪಾಪದ ಕೆಲಸಗಳು ಒಂದೇ ಎರಡೇ. ಅರಗಿನಾಲಯಕ್ಕೆ ಬೆಂಕಿಯನ್ನಿಟ್ಟ, ನಿನ್ನ ದಯೆಯಿಂದ ಪ್ರಾಣ ಉಳಿತು ಪ್ರಭು. ಅಲ್ವೇ? ಕಳುವಿನ ಜೂಜಾಟವನ್ನಾಡಿದ, ದ್ರೌಪದಿಯ ಮಾನಭಂಗ ಮಾಡಲು ಮುಂದಾದ. ಆದ್ದರಿಂದ ಅವನ ಪಾಪದ ಕೊಡ ತುಂಬಿದೆ. ನಾವೆಲ್ಲ ವೈಶಂಪಾಯನ ಕೆರೆಗೆ ಹೋಗಿ ಅವನನ್ನು ಮೇಲಕ್ಕೆ ಬರುವಂತೆ ಮಾಡೋಣ. ಬನ್ನಿ. ಪರಮಾತ್ಮ ನಿನ್ನ ಅಪ್ಪಣೆ. ಅವಸರ ಮಾಡುವುದು ಬೇಡ. ಯಾಕಿಷ್ಟೊಂದು ಅವಸರ? ನಿನ್ನ ಶೌರ್ಯ ಪರಾಕ್ರಮವನ್ನು ಅರಿತವನು ನಾನಿದ್ದೇನೆ. ಭಾವಯ್ಯ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಅವನ ಆಡತೆ ಪ್ರಕಾರ ಮುಂದಿನ ಕಾರ್ಯಕ್ರಮ ಏನೆಂಬುದು ಹಾಗೆ. ಪರಮಾತ್ಮ, ಭಾವಯ್ಯ, ನಾವೆಲ್ಲರೂ ವೈಶಂಪಾಯನ ಕೆರೆಯ ದಡದಲ್ಲಿ ಸೇರಿದ್ದೇವೆ. ದುರ್ಯೋಧನ ನೀರಿನಲ್ಲಿ ಅಡಗಿದ್ದಾನೆ. ಅವನನ್ನೀಗ ಮೇಲಕ್ಕೆ ಕರೆಯುವಂತ ಕೆಲಸ ಆಗಬೇಕು. ಅದೆಲ್ಲ ಸರಿ. ಈಗ ಮೊದಲು ಕರೆಯುವವರು ಯಾರು? ಧರ್ಮರಾಯ, ಹಾ, ಹಿರಿಯವ ನೀನೇ ಅಲ್ಲವಾ? ಹೌದು. ನೀನೊಮ್ಮೆ ಕರೆದು ನೋಡು ಮೊದಲು. ನಾನೇ? ಹೌದು. ನನ್ನ ಮೇಲೆ ಹಾಕಿಬಿಟ್ಟಿಯೇ? ಕೇಳು ಕೌರವ ಮಿತ್ರಾದಿ ಬಾಂಧವ ಜಾಲವರೇಕೆ ಸಂಗರವೇ, ಜಾಲವರೇಕೆ ಸಂಗರವೇ, ಪೀಡನು ಬಹುದೇವಿ ನೀ ಸರೋವರದೊಳು, ಪೀಡನು ಬಹುದೇವಿ ನೀ ಸರೋವರದೊಳು, ಏಳಿದ್ದ ಬಾರಯ್ಯ ಮುರಾರಿ. ಶ್ರೀಯೋಧನ ಸಹೋದರ, ಅಣ್ಣ ಧರ್ಮರಾಜ ಬಂದಿದ್ದಾನೆ. ಭಾವಯ್ಯ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಶ್ರೀಯೋಧನ ಸಹೋದರ, ಎಂಥ ಕೆಲಸವನ್ನು ಮಾಡಿಕೊಂಡಿರು. ಈ ವೈಶಂಪಾಯನ ಕೆರೆಯ ನೀರಿನಲ್ಲಿ ಜಂತು ಹುಳುವಿನ ಹಾಗೆ ಅಡಗಿಕೊಂಡಿರುವೆಯಲ್ಲೋ. ಎಲ್ಲಿ ಹೋಯಿತು ನಿನ್ನ ಶೌರ್ಯ?
ಎಲ್ಲಿ ಹೋಯಿತು ನಿನ್ನ ಪರಾಕ್ರಮ? ಪಾಂಡವರಾಗಿ ನಾವು ನಿನ್ನ ವಿಷಯದಲ್ಲಿ ಯಾವ ತಪ್ಪನ್ನೂ ಮಾಡಲಿಲ್ಲ, ಯಾವ ತೊಂದರೆಯನ್ನು ಕೊಟ್ಟಿಲ್ಲ. ನೀನಾಗಿ ದುರವನ್ನು ಬಯಸಿ ದುರವಿಲವನ್ನು ಪಡೆದವನು ನೀನು, ದುರವಿಲವನ್ನು ಪಡೆದವನು ನೀನು. ಕಂಡವರ ಮಾತನ್ನು ಕೇಳಿ, ಆ ನೀಚ ಶಕುನಿಯ ಮಾತನ್ನು ಕೇಳಿ ನೀನು ತೋಡಿಕೊಂಡ ಬಾವಿಗೆ ನೀನೇ ಬಿದ್ದಿರುವೆ. ಆಯ್ತು ಬಿಡು, ಅಣ್ಣನಾಗಿ ನಾನಿವತ್ತು ನಿನಗೆ ಮಾತನ್ನು ಕೊಡುತ್ತೇನೆ. ನಿನ್ನ ಎಲ್ಲ ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ, ನಿನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ. ನಾವೆಲ್ಲರೂ ಸಹಭಾಗದಿಂದ ಮಾಡೋಣ. ಸುಯೋಧನ, ಇನ್ಯಾಕೆ ತಡ? ಮೇಲಕ್ಕೆ ಬಾ, ಮೇಲಕ್ಕೆ ಬಾ. ಎಲ್ಲಿ ಬಂದನೋ? ಎಲ್ಲಿ? ಹಾಗೆ ಕರೆದರೆ ಅವನು ಬರುವವನಲ್ಲ. ನಾನೊಮ್ಮೆ ಕರೆದು ನೋಡುತ್ತೇನೆ. ಎಲವ ಭಂಡರ ಭಾವ ಷಂಡರಾದಿರಗಾಕೆ ಇಳೆಯೊಳು ಹೇಡಿಗಳೊಡೆಯ, ಇಳೆಯೊಳು ಹೇಡಿಗಳೊಡೆಯ ಜನರಿಗೆ ನೋಡಿದು ಬಿಡುಗರ ಕುಲ ಶಿರೋಮಣಿಯ ಕೇಳೆಯೋ. ಓ ಭಾವಯ್ಯ, ಇಲ್ಲ, ನೀನು ಆ ಮಾತಿಗೆ ಯೋಗ್ಯನೇ ಅಲ್ಲ. ಯುದ್ಧ ಪೂರ್ವದಲ್ಲಿ ನೀನು ಹೇಳಿದ್ದೇನು, ಈಗ ಮಾಡುತ್ತಿರುವುದೇನು? ರಣ ಹೇಳಿಯಂತೆ ನೀರಿನಲ್ಲಿ ಅಡಗಿ ಕುಳಿತಿರುವೆಯಲ್ಲೋ. ಮೇಲೆದ್ದು ಬಾ, ಈಗ ಕರೆಯುತ್ತಿರುವುದು ಶ್ರೀಕೃಷ್ಣ. ಬಾ, ಎದ್ದು ಬಾ. ಎಲ್ಲಿ ಬಂದನೋ? ಬಂದನೋ? ಅವಯ್ಯ, ಅಣ್ಣ ಧರ್ಮನಂದನ ಮಾತಿಗೆ ಬೆಲೆ ಇಲ್ಲ, ಅವಯ್ಯ ಶ್ರೀಕೃಷ್ಣನ ಮಾತಿಗೂ ಬೆಲೆ ಇಲ್ಲ. ಎಂಥ ದುರಂಕಾರಿ ನೋಡು ಅವನು. ಪರಮಾತ್ಮ ಮುಂದೆ ಯಾರು ಕರೆಯುವರು? ತಾಳ್ಮೆ ಇರಲಿ ಧರ್ಮರಾಯ, ಇನ್ನು ಕರೆಯುವವರು ಇದ್ದಾರೆ. ಭೀಮಸೇನ, ನೀನೊಮ್ಮೆ ಕರೆದು ನೋಡು. ಅದೇ ಸರಿ, ನೀವು ಯಾರು ಕರೆದರೂ ಅವನು ಬರಲಾರ. ಈಗ ನಾನು ಗಂಟಾಘೋಷವಾಗಿ ಅವನನ್ನು ಕರೆದರೆ ಅವನ ಕರ್ಣಪಟಲವೇ ಒಡೆದು ಹೋಗಿ ಮೇಲೆ ಎದ್ದು ಓಡಿ ಬರುತ್ತಾನೆ. ಎಲ್ಲ ಎಲ್ಲ ನೃಪಕುಲ ಪುತ್ರಿಯೇ, ನೃಪಕುಲ ಪುತ್ರಿಯೇ, ಕಳವಿನ ಜೂಜಾಡುವ ಬಾಬಾ, ಜೂಜಾಟಾಡುವ ಬಾ. ಮಾರಯ್ಯೇ, ಸಲಿಲದೊಳ್ಯಾತಗೆ ಸುಮ್ಮನೆ ಮುಳುಗಿದೆ, ಸಲಿಲದೊಳ್ಯಾತಗೆ ಸುಮ್ಮನೆ ಮುಳುಗಿದೆ, ಸಲಿಲದೊಳ್ಯಾತಗೆ ಸುಮ್ಮನೆ ಮುಳುಗಿ ಸುಮ್ಮನೆ ಏಕೆ ಸುಮ್ಮನೆ ಮುಳುಗಿರುವೆ? ಸುಲಿಸೈ ದ್ರುಪದಗೆ ಸೀರೆಯ, ಒಪ್ಪದೆಯ ಸೀರೆಯ ದ್ರುಪದಗೆ ಸೀರೆಯ, ಸುಲಿಸೈ ದ್ರುಪದಗೆ ಸೀರೆಯ ಕೊಡಗುಡು. ಎಲ್ಲವೋ ದುರ್ಯೋಧನ ನೀಚ ಹೇಡಿಯಂತೆ ನೀರಲ್ಲಿ ಅಡಗಿರುವೆಯಾ? ಬಾ ಮೇಲೆ, ಮತ್ತೊಮ್ಮೆ ಕಳವಿನ ಜೂಜಾಟ ಆಡುವಂತೆ ಬಾ ಮೇಲೆ. ಮತ್ತೊಮ್ಮೆ ದ್ರೌಪದಿಯ ಸೀರೆಯನ್ನು ಸೆಳೆಯಬೇಕೆ? ಬಾ ಮೇಲೆ. ಈಗ ಯಾರು ಕರೆಯುತ್ತಿದ್ದಾರೆಂದು ಭಾವಿಸಿರುವೆ? ನಾನು ವೃಕೋದರ ನಿನ್ನನ್ನು ಕರೆಯುತ್ತಿದ್ದೇನೆ. ಬಾ ಮೇಲೆ, ಬಾ. ಪರಮಜಾತನ ಕರ್ಕಶದ ನುಡಿ ಗುರುಕುಲೇಶಕ್ಕೆ ನಾಟಿ ತಪ್ಪಿನ ಬೆಲೆಯೇ ಮರೆದು ಬಳಿಗೆ ಸರಿದು ಸ್ತಂಭವಿಸಿದ ಅಡಿಗಡಿ
ಒಳ್ಳೆಯದೇ ಆಯ್ತು. ಆದರೆ ಧರ್ಮ ಮಾರ್ಗವನ್ನು ಮೀರಬಾರದು ಮತ್ತೆ ಅಲ್ವಾ? ನೋಡು, ಯುದ್ಧ ಪೂರ್ವದಲ್ಲಿ ಮಾಡಿಕೊಂಡ ಯುದ್ಧ ನಿಘಂಟನ್ನ ಮರೆತು ಬಿಟ್ಟೆ. ಯುದ್ಧ ನೀತಿಯ ಪ್ರಕಾರ ಪಾಂಡವರಲ್ಲಿ ನೀನು ಎಲ್ಲರನ್ನು ಗೆಲ್ಲುವಂತ ಅಗತ್ಯ ಇಲ್ಲ. ಪಾಂಡವರಲ್ಲಿ ಒಬ್ಬನನ್ನು ಜಯಿಸಿದರೂ ಸಹ ನಾವೆಲ್ಲರೂ ನಮ್ಮ ಕೊನೆಯಿಸಿರುವ ತನಕ ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡಿರುತ್ತೇವೆ. ಹಾಗಾಗಿ ಈಗ ನೀನು ಮಾಡಬೇಕಾದ ಕೆಲಸವೇನು? ಏನು? ಪಾಂಡವರಲ್ಲಿ ಒಬ್ಬನನ್ನು ಆಯ್ಕೆ ಮಾಡುವ, ಯಾರನ್ನು ಯುದ್ಧ ಮಾಡುವೆ ಎಂದು. ಏನು? ಹಾ, ನಿಮ್ಮ ಐವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕೆ? ಹೌದು. ನಿನ್ನನ್ನೇ ಆಯ್ಕೆ ಮಾಡಿಕೊಂಡ್ರೆ ಹೇಗೆ? ನನಗೆ ಸುಲಭ ಜಯ ಅಲ್ವೇನು? ನನ್ನನ್ನೇ? ಹೌದು. ನನ್ನ ಆಯ್ಕೆ ಹ? ಅಂದರೆ ನನ್ನಲ್ಲಿ ಪರಾಕ್ರಮ ಇಲ್ಲ ಎಂಬುದು ನಿನ್ನ ಅರ್ಥವೇ? ನನ್ನಲ್ಲೂ ಶೌರ್ಯ ಇದೆ. ನಾನು ನಿನ್ನನ್ನು ಯುದ್ಧ ಮಾಡಲು ತಯಾರಿದ್ದೇನೆ. ಏನು? ನೀನು ನನ್ನೊಡನೆ ಗದಾಯುದ್ಧ ಮಾಡ್ತೀಯೇ? ಹಾ, ನಿನ್ನಯ ಬಲು ಹೇರೋ ಮಾರುತಿಯನ್ನು ನಿರೀಕ್ಷಿಪೆನು. ಸಣ್ಣವ ಅರ್ಜುನ, ಸಣ್ಣ ಅರ್ಜುನ, ಚಿಣ್ಣರು ಯಮಳರು ಇನ್ನೇ ಭೀಮನ ಎನ್ನಿದಿರಿಗೆ ಬಿಡ. ಧರ್ಮರಾಯ, ಏನ್ ಹೇಳ್ತಾ ಇದ್ದಿ? ನೀನು ನನ್ನೊಡನೆ ಯುದ್ಧ ಮಾಡ್ತೀಯೋ? ಈ ಹಿಂದೆ ಅಜ್ಞಾತವಾಸದ ಕಾಲದಲ್ಲಿ ವಿರಾಟನ ಆಸ್ಥಾನದಲ್ಲಿ ನೀನೇನು ಮಾಡ್ಕೊಂಡಿದ್ದವ? ಒಂದು ಕೈಯಲ್ಲಿ ಗಂಟೆ, ಇನ್ನೊಂದು ಕೈಯಲ್ಲಿ ಆರತಿಯನ್ನು ಹಿಡ್ಕೊಂಡು ದೇವರ ಪೂಜೆಯನ್ನು ಮಾಡ್ಕೊಂಡಿದ್ದವ. ನೀನು ಅದಕ್ಕೆ ಸರಿ ಬಿಟ್ರೆ ನನ್ನೊಡನೆ ಗದಾಯುದ್ಧಕ್ಕಲ್ಲ. ಹಾಗಾಗಿ ನೀನು ಬೇಡ ನನಗೆ. ನಾನು ಬೇಡ. ಬೇಡ. ಅದಕ್ಕೆ ನಿಲ್ಲಿಸಿದ್ದೆ, ಒಳ್ಳೆ ಕೆಲಸ ಮಾಡಿದ್ದೆ. ಇನ್ನೇನು ಹೇಳ್ತೀಯ ಅಂತ ಅನ್ಕೊಂಡೆ. ನನ್ನ ಪರಾಕ್ರಮದ ಅರಿವು ನಿನಗಿದೆ ಅಂತ ಆಯ್ತು. ಬಹಳ ಇದೆ. ಸರಿ ಸರಿ ಬಿಡು. ಹ? ನನ್ನ ಸೋದರರು ನಕುಲ ಸೋದರರ ಜೊತೆಗೆ ಯುದ್ಧ ಮಾಡುವೆಯೋ? ಯಾರು? ನಕುಲ ಸಹದೇವರೇ? ಅವರಿನ್ನು ಚಿಕ್ಕ ಮಕ್ಕಳಲ್ವೇನು? ಯುದ್ಧ ಪ್ರಾವೀಣ್ಯತೆಯಲ್ಲಿ ಅವರು ನನಗೆ ಸರಿಸಮಾನರು ಅಲ್ಲವೇ ಅಲ್ಲ. ಹಾಗಾಗಿ ನಕುಲ ಸಹದೇವರು ಬೇಡ. ಬೇರೆ ಯಾರಿದ್ದಾರೆ ಹೇಳು? ನಾನು ಬೇಡ. ಬೇಡ. ನಕುಲ ಸಹದೇವರು ಬೇಡ. ಬೇಡ. ಇನ್ನೊಬ್ಬ ಇದ್ದಾನೆ. ಯಾರು? ಮಧ್ಯಮ ಪಾಂಡವಿ, 3 ಲೋಕದ ಗಂಡ ಅರ್ಜುನ ಇದ್ದಾನೆ. ಅವನ ಪರಾಕ್ರಮದಿಂದಲೂ ನಿನಗೆ ಯುದ್ಧ ಮಾಡಲು ಸಾಧ್ಯವೇ? ಧರ್ಮರಾಯ, ಒಂದು ಮಾತನ್ನು ಹೇಳ್ತೇನೆ ಕೇಳು. ನಿನ್ನವರ ಬಗ್ಗೆ ನೀನೇ ಹೊಗಳಿಕೊಳ್ಳುವುದು ಅಷ್ಟು ಉತ್ತಮ ಅಲ್ಲ. ಅದು ಅಲ್ಲದೆ ಪ್ರಪಂಚದಲ್ಲಿ ಈಗ ಒಂದು ಹೊಸ ವಿದ್ಯಮಾನ ಉಂಟು. ಏನು? ಪ್ರಚಾರಕ್ಕಂತ ಹೇಳಿಯೇ ಒಬ್ರೋ ಇಬ್ರನ್ನೋ ಇಟ್ಟುಕೊಳ್ಳು. ಅವ್ರಿಗೇನು ಕೆಲಸ? ನಾನು ಎದ್ದರೂ ಜೈಕಾರ ಹಾಕ್ತಾರೆ, ಬಿದ್ದರೂ ಜೈಕಾರ ಹಾಕ್ತಾರೆ. ಒಟ್ಟಿನಲ್ಲಿ ಬಿಟ್ಟಿ ಪ್ರಚಾರ ಅಂತೂ ಸಿಗ್ತದೆ. ಇವನು ಕೂಡ ಹಾಗೆ. 3 ಲೋಕದ ಗಂಡ, ರಣ ಪ್ರಚಂಡ ಬೇರೆಯವರಿಗೆ, ನನಗೆ ಬರೇ ದಂಡ. ಬೇಡ ಅವನು. ಧರ್ಮರಾಯ ಬೇಡ. ಬೇಡ. ನಕುಲ ಸಹದೇವರು ಬೇಡ. ಮಧ್ಯಮ ಪಾಂಡವಿ ಅರ್ಜುನನು ಬೇಡ. ಬೇಡ. ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ? ಯಾರೊಡನೆ ಯುದ್ಧ ಮಾಡಬೇಕೆಂದುಕೊಂಡಿರುವೆ? ಧರ್ಮರಾಯ, ನಿನಗೆ ಲೆಕ್ಕ ಬರುವುದಿಲ್ವೇನೋ? ನಿಮ್ಮ ಐವರಲ್ಲಿ ಬೇಡ ಅಂದದ್ದು ಯಾರು? ನಿಮ್ಮ 4ರನ್ನ. ಇನ್ನೊಬ್ಬ ಉಳಿದಿದ್ದಾನಲ್ಲ, ಓಹೋ ಭೀಮಸೇನ. ಹಾ, ಅವ ಆದ್ರೆ ಆಗ್ಬೋದು. ಯಾಕೆ ಬಲ್ಲಯ್ಯ? ನನಗೂ ಅವನಿಗೂ ಬಹಳ ಸ್ನೇಹ. ಲೋಕದಲ್ಲಿ ಒಂದು ಮಾತು ಉಂಟು, ಇಬ್ಬರ ಹೆಸರು ಹೇಳಿ ಅಕ್ಕಿ ಹಾಕಿದ್ರೆ ಅನ್ನ ಬೇಯುವುದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಸ್ನೇಹ ಇದೆ. ಹಾಗಾಗಿ ಅವನನ್ನೇ ಮುಂದೆ ಬಿಡು. ಸೋದರ ಭೀಮಸೇನನ ಆಯ್ಕೆ. ಹೌದು. 1000 ಆನೆಗಳ ಶಕ್ತಿಯುಳ್ಳಂತ ಭೀಮಸೇನನ ಆಯ್ಕೆ. ಹ. ಸರಿ ಬಿಡು. ಆದರೆ ನನಗೊಂದು ಸಂದೇಹ. ಏನು? ಭೀಮಸೇನನ ಆಯ್ಕೆ ಮಾಡುವ ಹಿಂದಿನ ಗುಟ್ಟೇನು? ಉಂಟು, ಕೇಳಲೇ
ಮಾಡಿಕೊಳ್ಳಿಕ್ಕೆ ಕಾರಣ ಉಂಟು. ಈ ಹಿಂದೆ ಜೂಜಾಟದ ಸಮಯದಲ್ಲಿ ಅವ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಏನಂತ? ನನ್ನ ತೊಡೆ ಮುರಿತೇನೆ ಅಂತ ಹೇಳಿ. ಹಾಗಂತ ಇಲ್ಲಿಯವರೆಗೆ ಅವಕಾಶ ಸಿಕ್ಕಿತು. ಈ 18 ದಿನಗಳಲ್ಲಿ ಒಮ್ಮೆಲೂ ಅವಕಾಶ ಸಿಗ್ಲಿಲ್ಲ. ನಾವು ಅವಕಾಶ ಕೊಟ್ಟವರು ಅಲ್ಲ. ಹಾಗಂತ ಇಂದು ಕೊನೆಯ ದಿನ, ಇವತ್ತಿಗೂ ಅವನಿಗೆ ಅವಕಾಶ ಸಿಗ್ಲಿಲ್ಲ ಅಂತ ಆದ್ರೆ ಒಂದೊಂದು ದಿನ ಚಂದ್ರವಂಶದವರು ವಚನ ಭ್ರಷ್ಟರು ಅಂತ ಜನ ಹೀಯಾಳಿಸಿ ಯಾರು. ಹಾಗಾಗಿ ಅವನನ್ನೇ ಮುಂದೆ ಬಿಡು. ಮುಂದೆ ನಿನ್ನನ್ನು ಸೋಲಿಸುವುದು ನನಗೆ ಕ್ಷಣ ಮಾತ್ರವೇ ಸಾಕು. ಏನು ಕ್ಷಣ ಮಾತ್ರವೇ? ಕ್ಷಣ ಮಾತ್ರದಲ್ಲಿ ಸೋಲಿಸ್ಲಿಕ್ಕೆ ಏನಂತ ಮಾಡಿದ್ಯದು? ನೀನು ಯಾವುದರಲ್ಲಿ ನಿಪುಣವಲ್ಲಯ್ಯ? ಊಟದಲ್ಲಿ ಅಜ್ಞಾತವಾಸದ ಕಾಲದಲ್ಲಿ ಬಕಾಸುರನಿಗೆ ಇಟ್ಟ ಬಂಡಿಗಟ್ಟಲೆ ಅನ್ನವನ್ನ ತಿಂದು ಮುಗಿಸಿದವ. ಯಾಕೆ? ಮನೆಯಲ್ಲಿ ಅಮ್ಮ ಹಾಕಿದ ಅನ್ನ ಸಾಕಾಗ್ಲಿಲ್ವಾ? ಇನ್ನೊಬ್ಬರಿಗೆ ಇಟ್ಟ ಅನ್ನ ಬೇಕಾಯ್ತೇನೋ ನಿನಗೆ? ಈ ಗದಾ ಯುದ್ಧ ಅಂತ ಹೇಳಿದ್ರೆ ಊಟ ಮಾಡಿದಷ್ಟು ಸುಲಭ ಅಲ್ಲ. ಏನು ಅಂತ ತೋರಿಸ್ತೇನೆ. ಬಾ ಮುಂದೆ, ಬಾ ಮುಂದೆ. ಓ ಶಕುನಿ, ಓ ದುಶ್ಯಾಸನ, ಕರ್ಣ, ಎಲ್ಲರೂ ಬನ್ನಿ. ಭೀಮಸೇನ ಬಿದ್ದಿದ್ದಾನೆ. ಬಿದ್ದ ಚಂದವನ್ನ ನೋಡಿ. ಸತ್ತು ಸ್ವರ್ಗದಲ್ಲಿರೋರನ್ನು ಕರೆದೇ ಬರ್ತಾರೆ. ಹಾಗಂತ ಜೀವಂತ ಶವಗಳ ಹಾಗೆ ಇದ್ದವರಲ್ಲ ಇಲ್ಲಿ ಪಾಂಡವರು. ಅವರನ್ನೊಮ್ಮೆ ಕೆಣಕಿ ಮಾತನಾಡಿಸ್ತೇನಂತೆ. ನೋಡಿರಿ ಪಲ್ಲುಗುಣಾದಿಗಳು
ಚಂದಗಳು ಅಂದಗಳು ಚಂದಗಳು ಅಂದಗಳು ಚಂದಗಳ ಅಂದಗಳ ತನ್ನ ಮಾಲಿನಿಗೆ ತನ್ನ ಮಾಲಿನಿಗೆ ಮುನ್ನಿನ ಭಾಷೆ ವ್ಯರ್ಥ ವ್ಯರ್ಥ ಕನ್ನಡಿಗಂತಾಯ್ತು ಇನ್ನೂ ತಾಳುವಳೆಂದು ದ್ರೌಪದಿ ಏನ್ ಮಾಡ್ತಾಳೆ? ಕನ್ನಡಿಗಂತಾಯ್ತು ಕನ್ನಡಿಗಂತಾಯ್ತು ಇನ್ನೋ ತಾಳುವಳೆಂದು ಇನ್ನೋ ತಾಳುವಳೆಂದು ನೋಡಿರಿ ಧರ್ಮಜ ಫಲಗುಣಾದಿಗಳು ಓ ಧರ್ಮಜ ಫಲಗುಣಾದಿಗಳೇ, ಮಾತನಾಡುವುದಿಲ್ಲ. ನೋಡಿ, ನಿಮ್ಮ ಸಹೋದರ ಭೀಮಸೇನ ಬಿದ್ದಿದ್ದಾನೆ. ಬಿದ್ದ ಚಂದವನ್ನ ನೋಡಿ, ಮಾತನಾಡಿ. ಇಷ್ಟರವರೆಗೆ ಒಬ್ಬೊಬ್ಬರಾಗಿ ಬಂದು ಕರೆದು ಮಾತಾಡಿಸಿದ್ರಲ್ವ, ಈಗ ಮಾತನಾಡಿ. ಯಾಕೆ ಮಾತು ಬರುದಿಲ್ವಾ? ಲೋಕದಲ್ಲಿ ಒಂದು ಮಾತುಂಟು, ಏನು? ಆನೆ ಇದ್ದರೂ ಸಾವಿರ ಸತ್ತರೂ ಸಾವಿರ ಅಂತ. ಹಾಗೆ ಇವ ಎದ್ದರೂ ಚಂದ, ಬಿದ್ದರೂ ಚಂದ. ಒಂದು ಭೂಮಿಯ ಮೇಲೆ ಇನ್ನೊಂದು ಭೂಮಿ ಬಿದ್ದ ಹಾಗೆ ನೋಡಿ ಅವ ಬಿದ್ದ ಚಂದ. ಮಾತನಾಡಿ. ಮಾತನಾಡುವುದಿಲ್ಲ, ಯಾರನ್ನ ಮಾತಾಡಿಸ್ತೀವಿ? ಇನ್ನೊಬ್ಬ ಇದ್ದಾನೆ. ಯಾರು? ಕಳ್ಳ ಕೃಷ್ಣ. ಇವನಿಗೇನ್ ಕೆಲಸ? ಈ ಪಾಂಡವರೆಂಬ ಚೆಂಡಿಗೆ ಗಾಳಿ ತುಂಬುವ ಕೆಲಸ. ಇವ ಗಾಳಿ ತುಂಬಲಿಲ್ಲ ಅಂದ್ರೆ ಪಾಂಡವರು ಪುಟಿಯುವುದಿಲ್ಲ. ಹಾಗಾದ್ರೆ ಇವನನ್ನೇ ಒಮ್ಮೆ ಕೆಣಕಿ ಮಾತನಾಡಿಸ್ತೇನಂತೆ. ಓ ಕಪಟ ನಾಟಕ! ಕಪಟ ನಾಟಕ ರಂಗು ಕಪಟ ನಾಟಕ ನೀನಾದ್ರೂ ಮಾತಾಡಿಲ್ಲ. ಕಪಟ ಪಾಂಡವರಂತೂ ಮಾತನಾಡುವುದಿಲ್ಲ ಅಂತೆ. ಅವರ ಮಾತು ನಿಂತು ಹೋಗಿದೆ. ನೀನು ಸಂಧಾನಕ್ಕೆ ಬಂದವ, ನೀನಾದ್ರೂ ಸ್ವಲ್ಪ ಮಾತನಾಡು. ಏನು ನೀನು ಮಾತನಾಡುವುದಿಲ್ವಾ? ಇವ ಸಂಧಾನಕ್ಕೆ ಬಂದಾಗ ಏನ್ ಹೇಳಿದ್ದ? 18ನೆಯ ದಿನ ಸೂರ್ಯಾಸ್ತದ ಒಳಗಾಗಿ ಒಬ್ಬ ಕೌರವ ಉಳಿದರು ಅಥವಾ ಒಬ್ಬ ಪಾಂಡವ ಅಳಿದರು, ಜಯ ಕೌರವರ ಪಾಲಿಗೆ ಎಂದ. ಹಾಗಾದ್ರೆ ಈಗ ಏನಾಯ್ತು? ಒಬ್ಬ ಕೌರವ ಉಳಿದಿದ್ದೇನೆ, ಪಾಂಡವ ಅಳಿದಿದ್ದಾನೆ. ಹಾಗಾದ್ರೆ ಜಯ ನನ್ನ ಪಾಲಿಗೆ ಅಲ್ಲವೇ? ಹಾಗಂತ ಇದನ್ನು ನಾನೇ ಸ್ವಯಂ ಘೋಷಣೆ ಮಾಡಿಕೊಳ್ಳುವುದು ಸರಿಯಲ್ಲ.
ಸಂಧಾನಕ್ಕೆ ಬಂದ ಅವನ ಮಾತಿನಿಂದಲೇ ಕೇಳ್ತೇನಂತೆ. ಸ್ವಲ್ಪ ಸಮಯಾವಕಾಶವನ್ನ ಕೊಟ್ಟು ಅವನ ಮುಂದಿನ ನಿಲುವು ಏನಂತ ಕಾದು ನೋಡ್ತೇನಂತೆ. ಇಂದಿರೇಶ ಮುಕುಂದಲಾಲಿಸು ಈ ವಾಯುಸು ತನಿಸಿರಿಂದು ಪಸರಿಸು ಬಂದು ತೋರಿಸು. ಇಂದಿರೇಶ ಮುಕುಂದಲಾಲಿಸು ಈ ವಾಯುಸು ತನಿಸಿರಿಂದು ಪಸರಿಸು ಬಂದು ತೋರಿಸು. ಜಗದ್ಗುರು ಜನಾರ್ದನ ಜಗನ್ನಾಥ ನೋಡು ನಮ್ಮ ಪಾಂಡವರ ಪರಿಸ್ಥಿತಿಯನ್ನು ಇವತ್ತು. ಪಾಂಡವರ ಆಧಾರ ಸ್ತಂಭವಾದ ಭೀಮಸೇನ ನನ್ನ ಸಹೋದರ ಸೆರೆಗೊಂಡಿದ್ದಾನೆ. ದಿಕ್ಕೇ ತೋಚುತ್ತಿಲ್ಲ ಪ್ರಭು. ಮುಂದನ್ನು ನೀನೇ ಹೇಳಬೇಕು ಪ್ರಭು. ಪ್ರಭು ಕಾಪಾಡು. ಧರ್ಮರಾಯ ಚಿಂತಿಸಬೇಡ. ಭೀಮಸೇನಿಗೆ ಏನೂ ಆಗಲಿಲ್ಲ. 18 ದಿನ ಯುದ್ಧ ಮಾಡಿ ಆಯಾಸವಾಗಿದೆ ಅಷ್ಟೇ. ನಾನು ಅವನನ್ನು ಎಬ್ಬಿಸುತ್ತೇನೆ. ಭೀಮಸೇನ ಎದ್ದೇಳು. ದುರ್ಯೋಧನ ಎಲ್ಲವ ದುರ್ಯೋಧನ, ಏನಾಯ್ತು ನಿನ್ನ ಅಟ್ಟಹಾಸ? ನಮ್ಮನ್ನೆಲ್ಲ ಕಳುವಿನ ಜೂಜಾಟದಲ್ಲಿ ಸೋಲಿಸಿದ್ದಕ್ಕೆ ತೆಗೆದುಕೋ. ದ್ರೌಪದಿಯ ಸೀರೆಯನ್ನು ಎಳೆದವಳ ಮಾರ್ಗ ಮಾಡಿದ್ದಕ್ಕೆ ತೆಗೆದುಕೋ. ಹೊರಗಿನ ಆಲಯಕ್ಕೆ ಬೆಂಕಿಯನ್ನಿಟ್ಟು ನಮ್ಮನ್ನು ಕೊಲ್ಲಲು ಯತ್ನಿಸಿದಕ್ಕೆ ತೆಗೆದುಕೋ. ಭೀಮಸೇನ ಭೀಮಸೇನ ನಿಲ್ಲು ನಿಲ್ಲು. ಯಾಕೆ ಇಷ್ಟೊಂದು ಕೋಪ? ಎಷ್ಟಾದರೂ ಅವನನ್ನ ಸೋದರ ಎಂಬುದನ್ನೇ ಮರೆಸಬೇಕು. ಅವನ ಶಿರವನ್ನು ನೋಡು. ಶಿರದ ಮೇಲೆ ಹಸ್ತಿನಾವತಿಯ ರಕ್ತಖಚಿತವಾದ ಕಿರೀಟವಿದೆ. ಅದಕ್ಕಾದ್ರೂ ಮರ್ಯಾದೆ ಬೇಡವೇ? ಅವರಿಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಅವನ ಆಣತ್ಯ ಪ್ರಕಾರವೇ ಯುದ್ಧವು ಇಲ್ಲಿಯವರೆಗೆ ಬಂದಿದೆ. ಮುಂದಿನ ವಿಜಯೋತ್ಸವವು ಅವನ ಸಮ್ಮತಿಯಂತೆಯೇ ಆಗಲಿ. ಭಗವಂತ ಪರಮಾತ್ಮ ಮುಂದೇನು? ಧರ್ಮರಾಯ ಹಾ. ನೀನು ಹೇಳಿದ ಹಾಗೆ ಹಾ. ಪಾಂಡವರಿಗೆ ಜಯ ಅಂದರೆ ಧರ್ಮಕ್ಕೆ ಜಯ, ಅಧರ್ಮಕ್ಕೆ ಸೋಲು. ಹಾಗಾಗಿ ಈ ಮಹಾಭಾರತ ಯುದ್ಧವು ಮುಕ್ತಾಯವಾಗಿದೆ. ಈ ಸಂತೋಷದ ಸುದ್ದಿಯನ್ನು ನಾವು ಎಲ್ಲರಿಗೂ ತಿಳಿಸೋಣ. ಎಲ್ಲರಿಗೂ ಮಂಗಳವಾಗಲಿ. ಕುಮುದಗಳ ರೋಚನೆಗೆ ಕಾವಾಡಿಯಾಗಿ ವಿಮಲ ಕೋಮಲಗಾತ್ರ ಶೋಭಾನಿಗೆ ಶರಧರ್ಮ ಮಾತಿಗೆ ಶಂಕರವ ಪ್ರೀತಿಗೆ ಹರಿಯ ಮೇಲೆ ಕೈದು ಕಾಪಿಗೆ ಮಂಗಲವರನ್ನು ಶುಭಗಳು ಆದಿಗೆ ಮೊದಲಾಗುವ ಪೂಜಿನ ಯಾದವರು ಹರಿರೂಪ ವೇದೋಕಾಲಗಳ ಪದವಿಗಳ ವೇದಕಾಲವಿಯನ್ನು ಇಲ್ಲಿಯವರೆಗೆ ನಮ್ಮ ಯಕ್ಷಗಾನವನ್ನ ಕಂಡು ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಶರಾವತಿ ಕನ್ನಡ ಬಳಗ ಇವರಿಗೂ ಕೂಡ ನಮ್ಮನ್ನ ಡೆಲವರಿಂದ ಕಳಿಸಿಕೊಂಡು ಇಲ್ಲಿ ಕೊಟ್ಟದಕ್ಕೆ ಅವರಿಗೆ ಕೂಡ ಅನಂತ ಧನ್ಯವಾದಗಳು. ನೀವು ನೋಡಿದ ಹಾಗೆ ಇವತ್ತಿನ ಬ್ಯಾಕ್ ಗ್ರೌಂಡ್ ಆಡಿಯೋ ರೆಕಾರ್ಡಿಂಗ್ ಯೂಸ್ ಮಾಡಿದ್ದೇವೆ. ಯೂಶುವಲಿ ನಿಜವಾದ ಯಕ್ಷಗಾನದಲ್ಲಿ ಅದು ಕೂಡ ಲೈವ್ ಇರ್ತದೆ. ಅಂದ್ರೆ ಒಬ್ಬರು ಭಾಗವತರು ಮೃದಂಗ ಅಥವಾ ಮದ್ದಲೆ ಅಂತ ಹೇಳ್ತೇವೆ ಯಕ್ಷಗಾನದಲ್ಲಿ, ಹಾಗೂ ಚಂಡೆ, ಇವ ಮೂರವರು ಕೂಡ ಲೈವ್ ಇರ್ತಾರೆ. ಅವರು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಆದ್ರೆ ಇಲ್ಲಿನ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಇವಾಗ ರೆಕಾರ್ಡಿಂಗ್ ಯೂಸ್ ಮಾಡಿದ್ದೇವೆ. ಆ ರೆಕಾರ್ಡಿಂಗ್ ಅನ್ನ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಮಾಡಿದವರು ಉಡುಪಿಯ ಅಂಬಲಪಾಡಿ ಯಕ್ಷಗಾನ ಸಂಘದ ರೂವಾರಿ KJ ಗಣೇಶ್ ಹಾಗೂ ಅವರ ಸಂಗಡಿಗರು. ಹಾಗೆ ನಾವು ಈ ಯಕ್ಷಾಂಗನ ಡೆಲವರ್ ಅಂತ ಹೇಳುವ ತಂಡವನ್ನು ಸ್ಥಾಪಿಸಿದ್ದು ಕಳೆದ ವರ್ಷ ಅಕ್ಟೋಬರ್ ನವೆಂಬರ್. ಹಾಗೆ ನಮ್ಮಲ್ಲಿ ಕೆಲವರು ಯಕ್ಷಗಾನ ಕಲಿತವರಿದ್ದೇವೆ, ಕೆಲವರು ಕಳೆದ ವರ್ಷದಿಂದ ಕಲಿತಾ ಇದ್ದಾರೆ. ಹಾಗಾಗಿ ಇವರನ್ನೆಲ್ಲ ಒಬ್ರು ಪಳಗಿಸ್ಲಿಕ್ಕೂ ನಮಗೊಬ್ರು ಯಕ್ಷಗುರು ಸಿಕ್ಕಿದ್ರು. ಲಕ್ಕಿಲಿ ಅವರು ಶಾರ್ಟ್ ವಿಸಿಟ್ಗೆ ಡೆಲವರಿಗೆ ಬಂದಿದ್ರು.
ಅವರ ಹೆಸರು ಯಕ್ಷಗುರು ಕರುಣಾಕರಾಚಾರ್ಯ. ಅವರನ್ನು ಕೂಡ ನಾವು ಈ ಕ್ಷಣದಲ್ಲಿ ನೆನಪಿಸಿಕೊಳ್ಬೇಕು. ಅವರು ನಮಗೆ ಹೆಜ್ಜೆಗಾರಿಕೆ ಹಾಗೂ ಮಾತುಗಾರಿಕೆಯನ್ನು ಕೂಡ ಹೇಳಿಕೊಟ್ಟಿದ್ರು. ಇನ್ನು ಪಾತ್ರ ಪರಿಚಯ: ಭೀಮಸೇನಾಗಿ ಫಣಿರಾಜ್ ರಾವ್, ಚಾರಕನಾಗಿ ಅಶೋಕ್ ಸುತ್ರಾವೆ, ಧರ್ಮರಾಯನಾಗಿ ರಾಜೇಶ್ ಕುಂದಾಪುರ. ಇವರು ಡೆಲವೇರ್ ಹೊಯ್ಸಳ ಕನ್ನಡ ಸಂಘದ ಪ್ರಸಕ್ತ ಅಧ್ಯಕ್ಷರು ಕೂಡ ಹೌದು. ಕೃಷ್ಣನಾಗಿ ನಂದನ್ ನಾಗಭೂಷಣ್. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಯೂಶಲಿ ಅರ್ಜುನ ಮಾಡ್ತಾರೆ, ಬಟ್ ಇವಾಗ ನಮಗೆ ಕೃಷ್ಣ ಮಾಡುವವರು ಇಂಡಿಯಾಕ್ಕೆ ಹೋಗಿದ್ದಾರೆ. ಇವರು ಇಂಡಿಯಾದಿಂದ ಮೊನ್ನೆ ಸೋಮವಾರ ಅಷ್ಟೇ ಬಂದದ್ದು. ಕೇವಲ 4 ದಿನದಲ್ಲಿ ಕೃಷ್ಣನನ್ನ ಪಾತ್ರವನ್ನ ಕಲ್ತಿದ್ದಾರೆ. ಅವರಿಗೊಂದು ಶುಭಾಕಾಂಕ್ಷೆ ಇರಲಿ. ಹಾಗೆ ಗೌರವನಾಗಿ ನಾನು ಶ್ರೀನಿಧಿ ಬಳ್ಳ. ಇಂದು ನಮಗೆ ಆಡಿಯೋ ಬ್ಯಾಕ್ಗ್ರೌಂಡ್ ಕ್ಲಬ್ದ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಪ್ಲೇ ಮಾಡಲಿಕ್ಕೆ ಹೆಲ್ಪ್ ಮಾಡಿದವರು, ಸಹಾಯ ಮಾಡಿದವರು ಫಣಿರಾಜ್ ಅವರ ಮನೆಯವರು ಗಾಯತ್ರಿ ಫಣಿರಾಜ್ ಹಾಗೂ ಅವರ ಮಗ ಸಮೃದ್ಧ್. ಹಾಗೆ ವೇಷಭೂಷಣಕ್ಕೆ ನಮಗೆ ಹೆಲ್ಪ್ ಮಾಡಿದವರು ಅಶೋಕ್ ಅವರ ಪತ್ನಿ ರಶ್ಮಿ ಸುತ್ರಾವೆ ಹಾಗೂ ನಮ್ಮ ಇನ್ನೊಬ್ಬ ಸ್ನೇಹಿತ ಆನಂದ್ ಅವರಿಗೆ ಕೂಡ ಹಲೋ. ಮೊದಲನೇದಾಗಿ ಇಂಥ ಅದ್ಭುತವಾದಂತಹ ಯಕ್ಷಗಾನವಾದ ಯುದ್ಧಕಾಂಡ ಇಂಥ ಅದ್ಭುತವಾದಂತಹ ಯಕ್ಷಗಾನವನ್ನ ನಮಗೆ ಪ್ರದರ್ಶನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಇದಕ್ಕೆ ಒಂದು ಸಣ್ಣ ಹಿನ್ನೆಲೆಯನ್ನ ಹೇಳ್ತೇನೆ. ನಾವು ಲಾಸ್ಟ್ ಇಯರ್ ನಮ್ಮ ಒಂದು ಬಾಂಧವ್ಯ ಇದೆ ಹೊಯ್ಸಳ ಕನ್ನಡ ಸಂಘದ ಜೊತೆಗೆ, ಮತ್ತೆ ರಾಜೇಶ್ ಕುಂದಾಪುರ ಅವರು ನಮ್ಮನ್ನ ಆಹ್ವಾನಿಸಿದ್ರು. ನಾನು ಮತ್ತೆ ಸುನಿಲ್ ಅವರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಕಳೆದ ವರ್ಷ, ಅವರ ದೀಪಾವಳಿ ಕಾರ್ಯಕ್ರಮ. ಅದರಲ್ಲಿ ಇವರೆಲ್ಲ ಪಾತ್ರಧಾರಿಗಳು ಅಂತ ನನಗೆ ಗೊತ್ತಾಯ್ತು. ಬಟ್ ಆದ್ರೆ ನಾನು ಅವರ ಯಕ್ಷಗಾನವನ್ನ ನೋಡೋಕೆ ಇರಕ್ಕಾಗ್ಲಿಲ್ಲ. ಅದರಿಂದ ನಾನು ಕೇಳ್ಕೊಂಡೆ, ನೀವು ಖಂಡಿತ ಬಂದು ನಮ್ಗೆಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ. ಅವರದನ್ನ ಖಂಡಿತ ನಮ್ಮ ಮಾತನ್ನ ನಡೆಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರು ಇದಕ್ಕೆ ಒಂದು ನಿಮಗೆ ಗೊತ್ತಿರ್ಬೋದು, ಈ ಯಕ್ಷಗಾನಕ್ಕೆ ವೇಷವನ್ನ ಹಾಕೊಳ್ಳೋದಕ್ಕೆ ಸಹ 3 ಗಂಟೆಗಳ ಕಾಲ ತಡೆಯಾಗತ್ತೆ. ಅದು 3 ಗಂಟೆಯಿಂದ ಸುಮಾರು 6:30 ತನಕ ಇದನ್ನ ವೇಷವನ್ನ ಹಾಕೊಂಡಿದ್ದಾರೆ. ಅವರ ಒಂದು ಸಹನೆಗೆ, ಅವರ ಈ ಒಂದು ಅಮೆರಿಕಾದಲ್ಲಿ ಇದ್ದು ಯಕ್ಷಗಾನವನ್ನ ಕಲಿತು ನಮ್ಮ ಮುಂದೆ ಪ್ರಸ್ತುತಪಡಿಸಿರೋ ಅವಂತಹ ಒಂದು ಕಲೆಗೆ ಮತ್ತೊಮ್ಮೆ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಿಮಗೆ. ನಾನು ಸಂದೇಶ್ ಅವ್ರಿಗೆ ಹೇಳಿ ಏನಾದ್ರು ಆಡ್ ಮಾಡ್ತೀರಾ ಸಂದೇಶ್ ಅವರೇ? ಏನಿಲ್ಲ, ಕೃಷ್ಣ ಪರಮಾತ್ಮ, ಏನು ನಿನ್ನ ಈ ಆಟ? ಇಂಡಿಯಾದಿಂದ ಬಂದ ಮೇಲೆ ವೇಷವನ್ನು ಹಾಕಿಕೊಂಡು ಆಟವನ್ನು ಆಡಿಸಿದ್ದೀಯಾ? ಆದ್ರೆ ಪಾಪ ನಮ್ಮ ದುರ್ಯೋಧನ ಮತ್ತು ತಂಡದವರು ತುಂಬಾ ಚೆನ್ನಾಗಿ ಮಾಡಿದ್ರು. ಖುಷಿ ಆಯ್ತು. ಇವಾಗ ಅದ್ ನೋಡಿ ಎಷ್ಟು ಡೀಟೇಲ್ ಆಗಿದೆ. ಎಲ್ಲ ಇಂಡಿಯಾದಿಂದ ತರಿಸಿದ್ದ ನೀವು. ನಮಗೂ ಒಂದು ಸೆಟ್ ತಂದ್ಕೊಡ್ತೀರಾ? ನೆಕ್ಸ್ಟ್ ಎಲ್ಲಿ ಮಾಡ್ತೀರಿ ನೀವು ಹೇಳಿ? ಈಗಾಗಲೇ ಸಿಕ್ಬಿಟ್ರು ನೋಡಿ, ರಿಕ್ರೂಟ್ ಮಾಡ್ಕೊಳ್ಳಿ ನಿಮ್ ಗ್ರೂಪ್ಗೆ. ನೆಕ್ಸ್ಟ್ ಎಲ್ಲಿ ಹೇಳಿ? ನಮ್ದೊಂದಿದೆ ಖಂಡಿತ. ನಾನಿನ್ ಮನೆಗೆ ಬರಲ್ಲ, ಹೊರಟೆ ಅವ್ರ ಜೊತೆ. ಓಕೆ, ಅಲ್ಲ, ನಮ್ಮ ಒಂದು ಶರಾವತಿ ತಂಡದ ವತಿಯಿಂದ ನಮ್ಮ ಬೋರ್ಡ್ ಮೆಂಬರ್ ಆದಂತ ಶ್ರೀಯುತ ಶೈಲನ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಆಹ್ವಾನಿಸ್ತೇನೆ. ಅವರು ಈ ಯಕ್ಷಗಾನ ಕಾರ್ಯಕ್ರಮ ನಮ್ಮಲ್ಲಿ ಆಗ್ಬೇಕು ಅಂತ ಬಹಳಷ್ಟು ಅಭಿಲಾಷೆ ಇಟ್ಕೊಂಡಿದ್ರು. ಈ ರೀತಿ ಒಂದು ತಂಡ ನಮ್ಮಲ್ಲಿ ಬರ್ದ ತಕ್ಷಣ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವರ ವತಿಯಿಂದ ಅವರು ಒಂದು ಸಣ್ಣ ಕಿರುಕಾಣಿಕೆಯನ್ನ ನಿಮ್ಗೆ ಕೊಡೋದಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರನ್ನ ಮತ್ತೆ ಅವರ ಶ್ರೀಮತಿಯವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ಬರ್ಲಿ. ನಾನು ನಮ್ಮ ಬೋರ್ಡ್ ಅಲ್ಲಿ ಇರುವಂತಹ ಚಂದ್ರು ಮತ್ತೆ ಶೈಲನ್ ಅವರೊಂದು 2 ಮಾತನ್ನ ಹೇಳಿ. ಶ್ರೀ ಅವರೇ ಇಂಥ ಅದ್ಭುತ ಯಕ್ಷಗಾನನ ನಮಗೆ ನೋಡಿಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗಳಿಗೆಲ್ಲ ತುಂಬಾ ಥ್ಯಾಂಕ್ಸ್. ಅದು ಡೆಲವೇರಿಂದ ಬಂದು ನಮ್ಗೆ ಇಂಥ ಪ್ರದರ್ಶನ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು. ಆಯ್ತು,
ಮೊದಲನೆಯದಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೊಡಿ. ಮಧ್ಯದಲ್ಲಿ ಅಲ್ಲ, ಅವ್ರ ತಂಡದಿಂದ ರಾಜೇಶ್ ಮತ್ತೆ ಶ್ರೀನಿಧಿ ಹೋಳ ಅವರಿಬ್ರು ಬಂದು ನಿಮ್ಮ ತಂಡಕ್ಕಾಗಿ ತಗೊಳ್ಳಿ. ಮತ್ತೆ ನಾವು ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಗಿಫ್ಟ್ ಬ್ಯಾಗ್ ಇದೆ. ಇದು ನಿಮ್ಮ ತಂಡಕ್ಕೆ ನಮ್ಮ ಕಡೆಯಿಂದ ಕಿರು ಕಾಣಿಕೆ. ಎಲ್ಲರೂ ಒಬ್ಬೊಬ್ರು ಕೊಡಿ. ಓಕೆ, ಕೊಡಿ. ಹೆಸರು ಹೇಳ್ಕೊಂಡು ಹೋಗಿ. ದುರ್ಯೋಧನನಾಗಿ ಶ್ರೀನಿಧಿ ಹೊಳ್ಳ ಅವರು. ಓಕೆ. ಕೌರವ್ ಧರ್ಮರಾಯ ಧರ್ಮರಾಯ ರಾಜೇಶ್ ಕುಂದಾಪುರ ಅವರು. ಹ್ಮ್. ಆಮೇಲೆ ಶ್ರೀಕೃಷ್ಣ ಪರಮಾತ್ಮ ನಂದನ್ ನಾಗಭೂಷಣ್ ಅವರು. ಭೀಮಸೇನಾಗಿ ಫಣಿರಾಜ್ ಅವರು. ಮತ್ತೆ ನಮ್ಮ ವೈನ್ ಶಾಪ್ ಓನರ್ ಅಶೋಕ್ ಸುತ್ರಾವ್ ಅವರು. ನಾನು ಏನ್ ಹೇಳ್ತಾರೆ ಅಂದ್ರೆ ಪಾಪ ಎರಡು ಕರೆಕ್ಟ್ ಆಗಿ ಅರ್ಥ ಆಗಿತ್ತು. ಒಂದು ವೈನ್ ಶಾಪ್ ಅಂದ್ರೆ ಒಂದು ಓಸಿ ಅಂದ್ಬಿಟ್ರು. ಹೇಳ್ಬಿಟ್ಟು ಮತ್ತೆ ಸಹಾಯ ತಂಡದವರು.